कृष्णाय यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ। ಸೊ ಕೃಷ್ಣನ ಒಳತಂತೂ ಕೃಷ್ಣನ ಅಪಯನ, ಕೃಷ್ಣನ ತಂದೆಯ ತಂಗಿಯ ಗಂಡ, ಸೋದರತ್ತೆಯ ಗಂಡ ಧಮಘೋಷ. ಸೊ ಕೃಷ್ಣನ ಕೈಯಲ್ಲಿ ಸೋತರೂ ಕೂಡ ಸೊ ನಾವೆಲ್ಲ ಬಂಧುಗಳೇ ಅಲ್ವಾ ಅಂತ ಕೃಷ್ಣನಿಗೆ ಆತ್ಮೀಯತೆಯಿಂದ ಹೇಳಿದಾಗ, ಆಯ್ತಪ್ಪ ಏನು ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲೇ ಇದೆ, ಏನಂತ ಹೇಳಿದ್ರೆ ಕರವೀರಪುರ, ಅಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ, ಹೋಗುವ ಅಂತ ಹೇಳಿದಾಗ ಕೃಷ್ಣ ಬಲರಾಮರು ಆಯಿತು ಅಂತ ಹೇಳಿಬಿಟ್ಟು ಹೊರಟಿದ್ದಾರೆ ಅಂತ ಅಲ್ಲಿವರೆಗಾಗಿದೆ. ಸೊ ನೆಕ್ಸ್ಟ್ ಶ್ಲೋಕವೇಲರೆ ಶ್ರೀ ಗುರುಭ್ಯೋ ನಮಃ. ಮುಂದಿನ ಶ್ಲೋಕ. ಶ್ರುತ್ವಾ ವಾಕ್ಯಂ ತಸ್ಯ ಯುದ್ಧೇ ಜಿತ್ತಸ್ಯ ಪ್ರೀತ್ಯಾ ಯುಕ್ತಸ್ಯಾತ್ಮನಾ ತದ್ಯುತೋಗಾತ್. 29ನೇ ಶ್ಲೋಕ. ಸ್ವಭಾವದಿಂದ ಪ್ರೀತಿಯಿಂದಲೇ ಯುಕ್ತನಾದ ಅಥವಾ ಭಯದಿಂದ ಕೂಡಿದ ಯುದ್ಧದಲ್ಲಿ ಪರಾಜಿತನಾದ ಧಮಘೋಷನ ವಾಕ್ಯವನ್ನು ಕೇಳಿ ಧಮಘೋಷದಿಂದ ಕೂಡಿದವನಾಗಿ ಕೃಷ್ಣನು ಕರವೀರ ಪಟ್ಟಣಕ್ಕೆ ಹೋಗುತ್ತಾನೆ. ಶುತ್ವಾ ವಾಕ್ಯಂ ತಸ್ಯ ಯುದ್ಧೇ ಜಿತಸ್ಯ ಪ್ರೀತ್ಯಾ ಯುಕ್ತಸ್ಯಾತ್ಮನಾ ತದ್ಯುತೋಗಾತ್. ಶುತ್ವಾ ವಾಕ್ಯಂ ಅಂತೇಳಿದರೆ ಧಮಘೋಷ ಸೋದರತ್ತೆಯ ಗಂಡ. ಸೊ ಯಾರೊಟ್ಟಿಗೆ ಬಂದದ್ದು? ಜರಾಸುತನೊಟ್ಟಿಗೆ, ಜರಾಸಂಧನೊಟ್ಟಿಗೆ, ಅಂದರೆ ಕೃಷ್ಣ ದ್ವೇಷಗಳ ಜೊತೆಗೆ ಸೇರಿ ಬಂದು ಯುದ್ಧ ಮಾಡಿ ಕೃಷ್ಣನ ವಿರುದ್ಧ. ಯುದ್ಧ ಮುಗಿದು ಅಂತೇಳಿದರೆ ಎಲ್ಲರನ್ನೂ ಆ ದುಸ್ಥಿತಿಯಲ್ಲಿ ಕಳಿಸಿದಾಗ ಆ ಸುಮಾರಿಗೆ ದುಸ್ಥಿತಿ ಧಮಘೋಷನಿಗೂ ಬಂದಿದೆ. ಆದರೆ ಧಮಘೋಷ ನಿಜವಾಗಿಯೂ ಕೃಷ್ಣ ದ್ವೇಷಿ ಅಲ್ಲ, ಅವನು ಕೃಷ್ಣನ ಭಕ್ತರಲ್ಲೇ ಒಬ್ಬ ಅಂತ ಹೇಳಿದ್ರು ತಪ್ಪಿಲ್ಲ. ಅಂತೇಳಿದರೆ ಎಷ್ಟೋ ಜನ ಭಕ್ತರು ಕೂಡ ಜರಾಸಂಧನ ಒಟ್ಟಿಗೆ ಬಂದಿದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿದ್ರೆ ಅವನು ತೆಗೆದು ಸೋಲಿಸಿಬಿಟ್ಟು ಜೈಲಿಗೆ ಹಾಕ್ತಾನೆ ಅಂತ ಹೇಳುವಂಥ ಭಯದಿಂದ. ಸೊ ಬಂದು ಹೇಳ್ತಾನೆ ನಾವು ಬಾಂಧವರೇ ಅಲ್ವಾ ಅಂತ ಆತ್ಮೀಯತೆಯಿಂದ ಮಾತಾಡಿಸಿದಾಗ ಕೃಷ್ಣನಿಗೆ ಖುಷಿಯಾಯಿತು. ಏನು ಸಂಗತಿ ಅಂತ ಹೇಳಿದರೆ ಇಲ್ಲಿ ಹತ್ತಿರದಲ್ಲೇ ಯಾವುದು ಮಹಾಲಕ್ಷ್ಮಿಯ ಸನ್ನಿಧಾನ ಇದೆ ಅಂತ ಹೇಳುವಾಗ ಹೋಗುವ ಅಂತ. ಸೊ ಶ್ರುತ್ವಾ ವಾಕ್ಯಂ ತಸ್ಯ ಅಂದರೆ ಅವನ, ಅಂದರೆ ಧಮಘೋಷನ, ವಾಕ್ಯಂ ಶ್ರುತ್ವ ಅಂದರೆ ಆತ್ಮೀಯತೆಗೆ, ಭಗವಂತನಿಗೆ ಯಾವಾಗಲೂ ಭಕ್ತಿಗೆ ಭಗವಂತ ಕರಗಿ ಹೋಗ್ತಾನೆ. ಆದ್ದರಿಂದ ಆ ಒಳ್ಳೆಯ ಆ ಆತ್ಮೀಯತೆಯ ವಾಕ್ಯಕ್ಕೆ ಗೌರವ ಕೊಟ್ಟು ಯುದ್ಧೇ ಜಿತಸ್ಯ, ಯುದ್ಧದಲ್ಲಿ ಅಂತೇಳಿದರೆ ವಿರುದ್ಧವಾಗಿ ಯುದ್ಧ ಮಾಡುವಾಗ ಯುದ್ಧದಲ್ಲಿ ಸೋಲಿಸಿದ್ದ ಹೌದು. ಸೊ ಸೋಲಿಸಿದ್ದಾದರೂ ಕೂಡ ಬಂದಿದ್ದಾನೆ. ಆದರೂ ಕೂಡ ಪ್ರೀತ್ಯಾಯುಕ್ತಸ್ಯ ಆತ್ಮಾನ ಪ್ರೀತ್ಯಾಯುಕ್ತಸ್ಯ ಅಂತ ಹೇಳಿದ್ರೆ ಆ ಯುದ್ಧದಲ್ಲಿ ಕೃಷ್ಣನ ವಿರುದ್ಧ ಸೋತರೂ ಕೂಡ ಅಷ್ಟು ಆತ್ಮೀಯತೆಯಿಂದ ಮಾತಾಡಿಸಿಕೊಂಡು ಬರುವಂಥದ್ದನ್ನು ನೋಡಿ ತುಂಬ ಏನಾಯಿತು, ಖುಷಿಯಾಯಿತು. ಆತ್ಮನ ಯುಕ್ತಸ್ಯ ಪ್ರೀತ್ಯಾಯುಕ್ತಸ್ಯ ಆತ್ಮನ ತದ್ಯುತೋ ಅವನ ಜತೆಗೆ, ತದ್ ಅಂದರೆ ಆ ಧಮಘೋಷನ, ಯುತೋ ಅಂದರೆ ಯುಕ್ತನಾಗಿ ಕೂಡಿದವನಾಗಿ, ಆಗಾತ್ ಅಂತೇಳಿ ಸರಿ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗುವ. ಮಹಾಲಕ್ಷ್ಮಿ ಏನು ದೂರದವಳಲ್ಲ. ಸೊ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಕೃಷ್ಣನಿಗೆ ಏನಾಗ್ತದೆ ಅಂತ ಹೇಳಿದರೆ ಕೃಷ್ಣ ನಾರಾಯಣಂದೇ ರೂಪ ಕೃಷ್ಣ. ಸೊ ಮಹಾಲಕ್ಷ್ಮಿಯನ್ನು ಸನ್ನಿಧಾನ ನೋಡಲಿಕ್ಕೆ ಹೋಗುವ ಅಂತೇಳಿದ್ರೆ ಸೊ ಹೋಗುವ ಅಂತ ಹೇಳ್ಕೊಂಡು ಹೊರಟದ್ದೇ. ಸೊ ತದ್ಯುತೋ ಆ ಧಮಘೋಷನ ಜೊತೆಗೆ ಅಗಾತ್ ಹೊರಟಿದ್ದಾನೆ. ಸೊ ಜೊತೆಗೆ ಬಲರಾಮ ಯಾವಾಗಲೂ ಇದ್ದೇ ಇರ್ತಾನೆ ಅನ್ನುವಂಥ ಅರ್ಥ. ಸೊ 29ನೇ ಶ್ಲೋಕಕ್ಕೆ ಮಹಾಲಕ್ಷ್ಮಿ ಕ್ಷೇತ್ರವನ್ನು ನೋಡಲಿಕ್ಕೆ ಹೋಗುವ ಕರವೀರಪುರಕ್ಕೆ ತೆರಳೋಣ ಅಂತ ಯುದ್ಧದಲ್ಲಿ ಪರಾಜಿತನಾದ ಧಮಘೋಷ ಆತ್ಮೀಯತೆಯಿಂದ ಕೇಳಿಕೊಂಡಾಗ ಶ್ರೀಕೃಷ್ಣ ಆ ತನ್ನಲ್ಲಿ ಆ ಭಕ್ತಿಯಿಂದ ಕೂಡಿದ ಗೌರವದಿಂದ ಮಾತಾಡಿಸಿದ ಆ ಆತ್ಮೀಯತೆಗೆ ಸೋತು ಏನು ಮಾಡಿದ ಕೃಷ್ಣ, ಆಯ್ತಪ್ಪ ಹೋಗುವ ಅಂತ ಹೇಳ್ಕೊಂಡು ಧಮಘೋಷನೊಂದಿಗೆ ಪ್ರೀತ್ಯ ಯುಕ್ತಸ್ಯ ತದ್ಯುತೋ ಆಗಾತ. ತದ್ಯುತೋ ಅಂದರೆ ಅವನ ಜೊತೆಗೆ ಸೇರಿ ಹೊರಟರು. ಅಗಾತ ಅಂದರೆ ಹೊರಟರು, ಹೋದರು ಅಂತ. ಸೊ ಅಲ್ಲಿಗೆ
ಯಾವುದು 29ನೇ ಶ್ಲೋಕ ಮುಗೀತು. 30ನೇ ಶ್ಲೋಕ ಹೇಳಿದರೆ ಗಂಧರ್ವೋऽಸौ ಧನುನಾಮಾನರೋಭೋ ತಸ್ಮಾತ್ ಕೃಷ್ಣೇ ಭಕ್ತಿಮಾಂಶ್ಚಾಸರಾಯ ಪುರಂ ಪ್ರಾಪ್ತಾಂ ಸ್ತಾನ್ ಸ ವಿಜ್ಞಾಯ ಪಾಪಃ ಸೃಗಾಲಾಕ್ಷೋ ವಾಸುದೇವ ಕೃದಾಗಾತ್. 30ನೇ ಶ್ಲೋಕ. ಯಾವ ಕಾರಣದಿಂದ ಈ ಧರ್ಮಘೋಷನು ಮೊದಲ ಧನು ಎಂದು ಹೆಸರುಳ್ಳ ಗಂಧರ್ವ ಆಗಿದ್ದನು, ಆ ಕಾರಣ ಆ ಧರ್ಮಘೋಷ ರಾಜನು ಶ್ರೀಕೃಷ್ಣನಲ್ಲಿ ಭಕ್ತಿಯುಳ್ಳವನಾದನು. ಆದರೆ ಪಾಪಿಷ್ಠನಾದ ಪ್ರಸಿದ್ಧನಾದ ಸೃಗಾಲನೆಂದು ಹೆಸರುಳ್ಳ ವಸುದೇವ ಪುತ್ರನು ಪಟ್ಟಣಕ್ಕೆ ಕುರಿತು ಬಂದ ಆ ಕೃಷ್ಣಾದಿಗಳನ್ನು ತಿಳಿದು ಸಿಟ್ಟಿನಿಂದ ಅಲ್ಲಿಗೆ ಬಂದನು. ಗಂಧರ್ವೋऽಸौ ಧನುನಾಮಾನರೋಭೂತ್ ತಸ್ಮಾತ್ ಕೃಷ್ಣೇ ಭಕ್ತಿಮಾನ್ ಚಾಸ ರಾಜ ಪುರಂ ಪ್ರಾಪ್ತಾನ್ ತಾನ್ ಸ ವಿಜ್ಞಾಯ ಪಾಪಃ ಶ್ರೀಗಾಲಾಖ್ಯೋ ವಾಸುದೇವಃ ಕ್ರುಧಾಗಾತ್. ಅಸೌ ಗಂಧರ್ವೋऽಸೌ ಅಂದರೆ ಅಸೌ ಈ ಧಮಘೋಷ ಯಾರಂತ ಹೇಳಿದರೆ ಗಂಧರ್ವ. ಅಸೌ ಗಂಧರ್ವ. ಧನುನಾಮ ಇವನ ಹೆಸರೇನು? ಧನು ಅಂತ ಹೆಸರು. ನರೋಭೂತ್ ಅಂತೇಳಿದರೆ ಈಗ ಅಂದರೆ ಮೊದಲು ಗಂಧರ್ವನಾಗಿದ್ದ, ಈಗ ನರನಾಗಿ ಹುಟ್ಟಿದ್ದಾನೆ ಧಮಘೋಷನಾಗಿ. ತಸ್ಮಾತ್ ಆ ಕಾರಣದಿಂದ ಕೃಷ್ಣೇ ಭಕ್ತಿಮಾನ್ ಚ ಆಸ ರಾಜ. ಆದ್ದರಿಂದ ಈ ರಾಜ, ಇವರೆಲ್ಲ ರಾಜರುಗಳು, ಧಮಘೋಷಾದಿ ಇವರೆಲ್ಲ ರಾಜರುಗಳು. ಸೊ ಇವನ ಮಗನೇ ಯಾರು? ಶಿಶುಪಾಲ. ಸೊ ಇವನು ಚೇದಿ ರಾಜ. ಸೊ ಚೇದಿ ದೇಶದ ರಾಜ ಅಲ್ವಾ ಶಿಶುಪಾಲ. ಸೊ ಚೇದಿ ದೇಶದ ರಾಜ ಇವ ಯಾರು? ಧಮಘೋಷ. ಸೊ ಇವನು ಆ ಕಾರಣ ಮೊದಲು ಗಂಧರ್ವನಾಗಿದ್ದ, ಧನು ಅಂತೇಳಿದ ಹೆಸರು, ಈಗ ಮನುಷ್ಯನಾಗಿ ಹುಟ್ಟಿ ಈಗ ಈ ಚೇದಿ ದೇಶದ ರಾಜನಾಗಿದ್ದಾನೆ ಧಮಘೋಷ. ಆದ್ದರಿಂದ ತಸ್ಮಾತ್ ಕೃಷ್ಣೇ ಕೃಷ್ಣನಲ್ಲಿ, ಕೃಷ್ಣೇ ಅಂದರೆ ಕೃಷ್ಣನಲ್ಲಿ, ರಾಮೇ ಅಂದರೆ ರಾಮನಲ್ಲಿ. ಸೊ ಕೃಷ್ಣೇ ಭಕ್ತಿಮಾನ್ ಅಂತೇಳಿದರೆ ಸಹಜವಾಗಿ ಸ್ವಭಾವಯುತವಾಗಿ ಭಕ್ತಿಯುತವಾಗಿ ಇದ್ದಾನೆ ಕೃಷ್ಣನ ಜೊತೆಗೆ. ಇವನು ಕೃಷ್ಣನ ನಿಜವಾದ ಭಕ್ತನೇ ಇವನು. ಯಾಕಂತೇಳಿದರೆ ಗಂಧರ್ವನಾಗಿದ್ದವನು ಇವನು ಯಾವನು ರಾಕ್ಷಸನಾಗಿದ್ದವನು ಅಲ್ಲ ಇವನು. ಪುರಂ ಪ್ರಾಪ್ತಾನ್ ತಾನ್ ಸ ವಿಜ್ಞಾಯ ಪಾಪಃ ಅಂತೇಳಿದರೆ ಅಲ್ಲಿ ಮಹಾಲಕ್ಷ್ಮಿಯನ್ನು ನೋಡಿ ಬಂದಾಯಿತು. ಸೊ ಪುರಕ್ಕೆ ಬಂದಿದ್ದಾರೆ. ಯಾರ್ದು? ಇವಂದು ಪುರಂ ಪ್ರಾಪ್ತಾನ್ ಅಂತ ಹೇಳಿದರೆ ತನ್ನ ಪಟ್ಟಣವನ್ನು ಕುರಿತು ಬಂದಿದ್ದಾನೆ. ಸೊ ಪಾಪಿಯಾದ ವಾಸುದೇವ, ಶ್ರೀಗಾಲಾಖ್ಯೋ ವಾಸುದೇವ ಕ್ರುಧ ಆಗಾತ್. ಸೊ ಪುರಪ್ರಾಪ್ತಾನ್ ಅಂತ ಹೇಳಿದರೆ ಇಲ್ಲಿ ಏನೆಲ್ಲಾಗಿದೆ? ಈಗ ಮಹಾಲಕ್ಷ್ಮಿ ಕ್ಷೇತ್ರ ಸಂದರ್ಶನ ಆಯಿತು, ಆಮೇಲಿಂದ ಅವನ ಜೊತೆಗೆ ಸೇರಿ ಹೋದದ್ದಾಯಿತು. ಸೊ ಅಸೌ ಗಂಧರ್ವ ಆಯಿತು. ಸೊ ಗಂಧರ್ವ ಆಗಿ ಕೃಷ್ಣನಲ್ಲಿ ಭಕ್ತಿಯುಳ್ಳವನಾಯಿತು. ಸೊ ಪಾಪಿಷ್ಠನಾದ ಪ್ರಸಿದ್ಧನಾದ ಶ್ರೀಗಾಲನೆಂದು ಹೆಸರುಳ್ಳ ವಸುದೇವ ಪುತ್ರನು ಪಟ್ಟಣವನ್ನು ಕುರಿತು ಬಂದ ಕೃಷ್ಣಾದಿಗಳನ್ನು ತಿಳಿದು ಸಿಟ್ಟಿನಿಂದ ಬಂದನು. ಆದರೆ ಈಗ ಧಮಘೋಷ ಅವನು ಚೇದಿ ದೇಶದ ರಾಜ, ಶಿಶುಪಾಲನ ತಂದೆ ಅಲ್ವಾ? ಹಾಗಾದರೆ ಧಮಘೋಷ ಶಿಶುಪಾಲನ ತಂದೆ ಹೌದಾ ಅಲ್ವಾ? ಸೊ ಆಯಿತಾ. ಈಗ ಅವರು ಬಂದಿದ್ದಾರೆ ಎಲ್ಲಿಗೆ? ಅವರು ಬಂದದ್ದೀಗ ಪುರಂ ಪ್ರಾಪ್ತಾನ್ ಅಂತೇಳಿದರೆ ಪುರಂ ಪ್ರಾಪ್ತಾನ್ ಕರವೀರ ರಾಜನ ಮಗಳು ಮತ್ತು ವಾಸುದೇವ ಅವರು ಸೇರಿ ಶ್ರೀಗಾಲ ವಾಸುದೇವ ಅಂತೇಳಿದರೆ ಇದು ಅವನಲ್ಲ. ಯಾರ್ದು? ಧಮಘೋಷ ಅಂತೇಳಿದರೆ ಇವನು ಶಿಶುಪಾಲನ ತಂದೆ ಅಲ್ಲ. ಇವನು ಆದ್ದರಿಂದ ಅವರು ಇಬ್ಬರು, ಶಿಶುಪಾಲ ಮತ್ತು ಶ್ರೀಗಾಲಾಖ್ಯ ವಾಸುದೇವ, ಅವರೆಲ್ಲ ಅಕ್ಕ ತಂಗಿಯಂದಿರ ಮಕ್ಕಳುಗಳು. ಸೊ ಇದು ಕರವೀರ ರಾಜನ ಮಗಳು ಮತ್ತು ವಾಸುದೇವ, ಅವರಿಂದ ಹುಟ್ಟಿದವ ಯಾರು? ಶ್ರೀಗಾಲ ವಾಸುದೇವ. ಸೊ ಈಗ ಧಮಘೋಷ ಹಾಗೇ ಇರಲಿ, ಅವರು ಬಂದದ್ದು ಎಲ್ಲಿಗೆ ಅಂತ ಹೇಳಿದರೆ ಶ್ರೀಗಾಲ ವಾಸುದೇವನ ಪುರಕ್ಕೆ ಬಂದಿದ್ದಾರೆ. ಸೊ ಶ್ರೀಗಾಲ ವಾಸುದೇವ ಅಂದರೆ ಯಾರು ಅಂತ ಕೇಳಿದರೆ ವಸುದೇವನಿಗೆ ಇನ್ನೊಂದು ಪತ್ನಿಯಿಂದ, ಅಂದರೆ ಕರವೀರ ರಾಜನ ಮಗಳು, ಅವಳ ಹೆಸರು ಕೂಡ ಧನು ಅಂತೇಳಿ,
ಹಾಗಾದರೆ ಹೇಗೆ? ಕರವೀರ ರಾಜನ ಮಗಳು, ಅವಳ ಹೆಸರು ಧನು ಇರಲಿ. ಸೊ ಕರವೀರ ರಾಜನ ಮಗಳಿಂದ ವಸುದೇವನಿಗೆ ಹುಟ್ಟಿದವ ಯಾರು? ಶ್ರೀಗಾಲ ವಾಸುದೇವ ಅಂತೇಳಿದರೆ ಈ ಕೃಷ್ಣನಿಗೆ ಈ ಯಾರು ಶ್ರೀಗಾಲ ವಾಸುದೇವ ಏನಾಗ್ತಾನೆ ಅಂತೇಳಿದರೆ ತಮ್ಮನೇ ಆಗ್ತಾನೆ. ಅಂತೇಳಿದರೆ ತಂದೆ ಒಬ್ಬರೇ. ಇದು ಅಲ್ಲಿ ಬೇರೆ ಶಿಶುಪಾಲ ಮತ್ತು ದಂತಭಕ್ತರಿಗೆ ಅವ್ರದ್ದು ಮತ್ತು ದಮಘೋಷ ಅವ್ರದ್ದೆಲ್ಲ ಬೇರೆ ರಿಲೇಷನ್. ದಮಘೋಷ ಹೇಗೆ ಅಂತೇಳಿದರೆ ಪಿತೃಶ್ವಸಾಯ ಪತಿ ಅಂತೇಳಿದರೆ ತಂದೆಯ ತಂಗಿಯ ಗಂಡ, ಅದು ದಮಘೋಷ. ಅವನ ಮಗ ಯಾರು? ಶಿಶುಪಾಲ. ಸರಿ, ಅಲ್ಲಿ ಅದು ಅಲ್ಲಿ ಕರೆಕ್ಟ್ ಆಯಿತು. ಆ ನಂತರ ಇಲ್ಲಿ ಅವರು ಬಂದದ್ದು ಎಲ್ಲಿಗೆ ಅಂತ ಹೇಳಿದರೆ ಈಗ ಶ್ರೀಗಾಲ ವಾಸುದೇವನ ಪುರಕ್ಕೆ ಬಂದಿದ್ದಾರೆ. ಪುರಂ ಪ್ರಾಪ್ತಾನ್ ಅಂತೇಳಿದರೆ ಹಾಗಾದರೆ ಈ ಕರವೀರಪುರ ಅನ್ನುವಂಥದ್ದು ಅದು ಶ್ರೀಗಾಲ ವಾಸುದೇವನ ರಾಜ್ಯದಲ್ಲಿ ಇದೆ ಅಂತ ತಿಳ್ಕೊಳ್ಬೋದು ನಾವು. ಅವರು ಬಂದದ್ದೆಲ್ಲಿಗೆ? ಕರವೀರಪುರಕ್ಕೆ ಬಂದದ್ದು, ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಬಂದದ್ದು. ಸೊ ಪುರಂ ಪ್ರಾಪ್ತಾನ್, ಕರವೀರಪುರಂ ಪ್ರಾಪ್ತಾನ್ ಅಂತ ಅರ್ಥ. ಹಾಗಾದರೆ ಸೊ ಕರವೀರಪುರಕ್ಕೆ ಬಂದಿದ್ದಾರೆ. ಪ್ರಾಪ್ತಾನ್ ತಾನ್ ಅವರೆಲ್ಲ ದಮಘೋಷ, ಕೃಷ್ಣ, ಬಲರಾಮ ಎಲ್ಲ ಬಂದಿದ್ದಾರೆ. ಮಹಾಲಕ್ಷ್ಮಿಯನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಸೊ ಮಹಾಲಕ್ಷ್ಮಿಯನ್ನು ನೋಡಿ ಬಂದದ್ದು ಇದು ತಾನ್ ಅವರೆಲ್ಲ ಬಂದಿದ್ದಾರೆ ಅಂತ ಗೊತ್ತಾಯಿತು. ಯಾರಿಗೆ? ಸ ವಿಜ್ಞಾಯ ಪಾಪಃ. ಸ ಪಾಪಃ ಅಂದರೆ ಪಾಪಿಷ್ಠನಾದ, ವಿಜ್ಞಾಯ ತಿಳ್ಕೊಂಡಿದ್ದಾನೆ. ಯಾರವ? ಶ್ರೀಗಾಲಾಖ್ಯೋ ವಾಸುದೇವ. ಶ್ರೀಗಾಲ ವಾಸುದೇವ, ಒಬ್ಬ ಪೌಂಡ್ರಕ ವಾಸುದೇವ, ಒಬ್ಬ ಶ್ರೀಗಾಲ ವಾಸುದೇವ. ಈ ಶ್ರೀಗಾಲ ವಾಸುದೇವ ಯಾರು ಅಂತೇಳಿದರೆ ವಸುದೇವನ ಹೆಂಡತಿ ಕರವೀರರಾಜನ ಮಗಳು, ಅವಳಿಂದ ಹುಟ್ಟಿದವ ಶ್ರೀಗಾಲ ವಾಸುದೇವ ಅಂತೇಳಿ. ಸೊ ಈ ಶ್ರೀಗಾಲ ವಾಸುದೇವನಿಗೆ ಗೊತ್ತಾಯಿತು, ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ, ಕರವೀರಪುರಕ್ಕೆ ಬಂದಿದ್ದಾರೆ ಮಹಾಲಕ್ಷ್ಮಿಯನ್ನು ನೋಡಲಿಕ್ಕೆ. ಬಂದವರು ಯಾರು ಅಂತ ಹೇಳಿದರೆ ದಮಘೋಷ ಅಂತೆಲ್ಲ ಲೆಕ್ಕಕ್ಕಿಲ್ಲ ಅವರಿಗೆ, ಬಲರಾಮಂದು ಲೆಕ್ಕಕ್ಕಿಲ್ಲ. ಲೆಕ್ಕ ಇರೋದು ಯಾರ್ದು ಅಂತ ಹೇಳಿದರೆ ಕೃಷ್ಣಂದು. ಸೊ ಕೃಷ್ಣನ ಮೇಲೆ ಉರಿ ಇವರಿಗೆ ಯಾಕೆ ಉರಿ ಅಂತೇಳಿದರೆ ಒಂದು ಅರ್ಥದಲ್ಲಿ ಏನಂತ ಹೇಳಿದರೆ ವಸುದೇವ ಮೊದಲು ಮದುವೆ ಆದದ್ದು ಇವಳನ್ನು, ಕರವೀರ ರಾಜನ ಮಗಳನ್ನು ಮದುವೆ ಆದದ್ದು. ಅಂಥೇಳಿದರೆ ಇವ್ರದ್ದೆಲ್ಲ ಸ್ವಲ್ಪ ರಾಕ್ಷಸ ಸ್ವಭಾವ. ಸೊ ಆದ್ದರಿಂದ ಯಾವಾಗ ದೇವಕಿಯನ್ನು ಮದುವೆ ಆದ್ನ ಇವರ ಹತ್ರ ಹೋಗುದು ಬಿಟ್ಟಿದ್ದಾನೆ. ಪೌಂಡ್ರಕ ವಾಸುದೇವನ ತಾಯಿ ಹೋಗುದು ಬಿಟ್ಟಿದ್ದಾನೆ, ಶ್ರೀಗಾಲ ವಾಸುದೇವನ ತಾಯಿ ಅಲ್ಲಿಗೂ ಹೋಗುದು ಬಿಟ್ಟಿದ್ದಾನೆ. ಇದು ಬಂದಿದೆ ಕಾಣ್ತದೆ, ಇದರಲ್ಲಿ ನಾವು ಓದಿದ್ದೇವೆ, ಈಗ ಸ್ವಲ್ಪ ನಮಗೆ ಮರೆತು ಹೋಗಿದೆ ಅಷ್ಟೇ. ಸೊ ಆದ್ದರಿಂದ ಪುರಂ ಪ್ರಾಪ್ತಾನ್ ತಾನ್ ಸ ವಿಜ್ಞಾಯ ಪಾಪಃ ಅಂತೇಳಿದರೆ ಇವರಿಗೆ ಏನು ಸಿಟ್ಟು ಅಂತೇಳಿದರೆ ಯಾವಾಗ ದೇವಕಿಯನ್ನು ಮದುವೆ ಆದ ಮೇಲೆ ನಮ್ಮ ತಾಯಿಯನ್ನು ಬಿಟ್ಟಿದ್ದಾನೆ ಯಾರು? ವಾಸುದೇವ ಅಂತ ವಸುದೇವನ ಮೇಲೆ ಸಿಟ್ಟು. ಸೊ ವಸುದೇವ ದೇವಕಿಯನ್ನು ಮದುವೆ ಆದ ಮೇಲೆ ನಮ್ಮ ತಾಯಿ ಹತ್ರ ಬರಲಿಲ್ಲ ಅಂತೇಳಿದರೆ ದೇವಕಿಯ ಮಗ ಯಾರಲ್ಲಿ? ಕೃಷ್ಣ. ಸೊ ಕೃಷ್ಣನ ಮೇಲೆ ಹಾಗೆ ಕೂಡ ಸಿಟ್ಟುಂಟು. ಮತ್ತು ರಾಕ್ಷಸಿ ಪ್ರವೃತ್ತಿಯ ತಾಯಿಯಿಂದ ಹುಟ್ಟಿದವರು, ಆದ್ದರಿಂದ ಇವರು ಕೂಡ ರಾಕ್ಷಸರೇ. ಯಾರು? ಶ್ರೀಗಾಲ ವಾಸುದೇವ, ಪೌಂಡ್ರಕ ವಾಸುದೇವ ಎಲ್ಲ. ಸೊ ಇವರಿಗೆ ಏನಾಗಿದೆ ಅಂತೇಳಿದರೆ ಸಹ ಪಾಪಃ, ಮಹಾಪಾಪಿಷ್ಠನಾದ ಶ್ರೀಗಾಲಾಖ್ಯ ವಾಸುದೇವ ಇದನ್ನು ತಿಳಿದ. ಬಂದಿದ್ದಾರೆ, ಮಹಾಲಕ್ಷ್ಮೀಪುರಕ್ಕೆ ಬಂದಿದ್ದಾರೆ. ಯಾವ ಪುರ ಇದು? ಕರವೀರಪುರಕ್ಕೆ ಬಂದಿದ್ದಾರೆ ಅಂತ ತಿಳ್ಕೋದ ಕೃಷ್ಣ ಬಂದಿದ್ದಾನಲ್ಲ, ಈಗ ಇವನನ್ನು ಬಿಡಲಿಕ್ಕಿಲ್ಲ. ಯಾಕಂದರೆ ಈಗ ಇವನು ಯುದ್ಧಕ್ಕೆ ಸಿದ್ಧನಾಗಿರುವುದಿಲ್ಲ, ನಾನು ಇವನನ್ನು ಸೋಲಿಸಬೇಕು ಅಂತ ಹೇಳ್ಕೊಂಡು ಶ್ರೀಗಾಲಾಖ್ಯೋ, ಶ್ರೀಗಾಲ ಆಖ್ಯ ಅಂತ ಹೇಳಿದರೆ ಶ್ರೀಗಾಲ ಅಂತ ಹೆಸರಿರುವ ವಾಸುದೇವ, ವಸುದೇವನ ಮಗ ಶ್ರೀಗಾಲ ವಸುದೇವ ಕ್ರುಧ ಆಗಾತ್, ಬಹಳ ಕೋಪದಿಂದ ಏನು ಮಾಡಿದ? ಕ್ರುಧ ಆಗಾತ್. ಆಗಾತ್ ಅಂದರೆ ಬಂದ ಅಂತ. ಬಂದ ಅಂದರೆ ಕೃಷ್ಣನ ಹತ್ರ ಬಂದ ಅಂತ ಹೇಳಿದರೆ ಎಲ್ಲ ಶಸ್ತ್ರ ಸಮೇತ, ಸೈನ್ಯ ಸಮೇತ ಬಂದಿದ್ದಾನೆ ಅಂದರೆ ಅರ್ಥ ಏನು? ಯುದ್ಧಕ್ಕಾಗಿ ಬಂದ ಅಂತ ಅರ್ಥ. ಸೊ ಈಗ ಏನು ಹೇಳ್ತಾರೆ? ಅಸೌ ಗಂಧರ್ವ, ದಮಘೋಷ ಅಂತ ಹೇಳುವವನು ಅವನು ಧನುನಾಮ ಗಂಧರ್ವ. ಧನು ಅಂತ ಹೆಸರಿರುವ ಗಂಧರ್ವ ಮನುಷ್ಯನಾಗಿ ಹುಟ್ಟಿ ಬಂದು ಈಗ ದಮಘೋಷ ಅಂತ ಹೆಸರು. ಅದರಿಂದಾಗಿ ಶ್ರೀಕೃಷ್ಣನಲ್ಲಿ ಭಕ್ತಿ ಹೊಂದಿದವನಾಗಿದ್ದ. ತಸ್ಮಾತ್ ಕೃಷ್ಣೇ ಭಕ್ತಿಮಾನ್ ಚ ಆಸ ಆಗಿದ್ದ. ಆಸ ಅಂದರೆ ರಾಜ ಅಂತೇಳಿದರೆ ಇವನು ಯಾವ ದೇಶದ ರಾಜನ? ಆ ದೇಶದ ರಾಜ. ಯಾರು ಅಂತೇಳಿದರೆ ದಮಘೋಷ ಚೇದಿ ದೇಶದ ರಾಜ ಅಂತ ಇಟ್ಕೊಳ್ಳುವ, ಸದ್ಯಕ್ಕೆ ಅದೇ ಕರೆಕ್ಟ್ ಇದೆ. ಪುರಂ ಪ್ರಾಪ್ತಾನ್, ಪುರಂ ಅಂತೇಳಿದರೆ ಮಾತ್ರ ಚೇದಿ ದೇಶಕ್ಕೆ ಹೋದದ್ದಲ್ಲ, ಈಗ ಅವರು ಬಂದದ್ದೆಲ್ಲಿಗೆ? ಕರವೀರಪುರಕ್ಕೆ ಬಂದದ್ದು. ಸೊ ಪುರಂ ಪ್ರಾಪ್ತಾನ ಅಂದರೆ ಕರವೀರಪುರಕ್ಕೆ ಬಂದಿದ್ದಾರೆ, ಮಹಾಲಕ್ಷ್ಮಿಯ ಪುರಕ್ಕೆ. ತಾನ್ ಇದು ವಿಷಯ ಗೊತ್ತಾಯಿತು ಯಾರಿಗೆ? ಈ ಶ್ರೀಗಾಲ ವಾಸುದೇವ. ಸೊ
ಸ ಪಾಪ, ಆ ಪಾಪಿಷ್ಟನಾದ ವಿಜ್ಞಾಯ ತಿಳಿದ ಏನಂತ ಕೃಷ್ಣ ಬಂದಿದ್ದಾನೆ ಅಂತೇಳಿಬಿಟ್ಟು ಶೃಗಾಲಾಖ್ಯೋ ವಾಸುದೇವ ಕೃಷ್ಣನ ಮೇಲೆ ಕ್ರುಧ ಆಗಾತ್, ತನ್ನ ಪಟ್ಟಣಕ್ಕೆ ಅವರು ಬಂದಿದ್ದನ್ನು ತಿಳಿದು ಪಾಪಿಯಾದ ಶೃಗಾಲ ವಾಸುದೇವನು ಕೋಪದಿಂದ ಅವರ ಮೇಲೆ ಯುದ್ಧಕ್ಕೆ ಬಂದ ಅಂತ ಅರ್ಥ. ಈ ದಮಘೋಷ ಅಂತೇಳಿದರೆ ಧನು ಅಂತೇಳುವ ಗಂಧರ್ವನ ಅವತಾರ. ರಾಮಾಯಣ ಕಾಲದಲ್ಲಿ ಅವನು ಕಬಂಧನಾಗಿ ಜನಿಸಿದ್ದ. ಕಬಂಧನಾಗಿ ಜನಿಸಿದ್ದ ಹೇಳಿದ್ರೆ ಕೈಯನ್ನೆಲ್ಲ ಚಾಚಿ ಯಾರು ಅವನ ಕೈ ಮೇಲೆ ನಡೀತಾರೋ ಕೈಯನ್ನು ಏನು ಮಾಡ್ತಾನೋ ಕಟ್ಟಿಬಿಡ್ತಾನೆ. ಸೊ ಆ ಕೈಯನ್ನು ಎದೆಗೆ ಒಪ್ಪಿಬಿಟ್ಟು ಅಪ್ಪಚ್ಚಿ ಮಾಡಿ ಕೊಂದು ತಿನ್ನುವಂಥ ಅವನು ಜಾತಿಯವ ಯಾರು ಕಬಂಧ. ಆ ರಾಕ್ಷಸನನ್ನು ಕೈಯನ್ನೇ ಕತ್ತರಿಸಿ ಶ್ರೀರಾಮ ಸಂಹರಿಸಿದ ಆ ಕಥೆಯನ್ನು ನಾವು ನೋಡಿಯಾಗಿದೆ. ಸೊ ನಂತರ ಆಯ್ತಲ್ಲ, ಇನ್ನು ಶೃಗಾಲ ಅಣ್ಣ ಅವು ಕರವೀರ ರಾಜರಿಗೆ ಆಯ ಮಗಳನ್ ಮದಿಮೇನಾಗ ಆಯನ ಅಪ್ಪಯ್ಯ ಭಾಷೆ ಕೊಡ್ತಿರ್ಬೇಕಾರೆ ಒಂದು ನಿಮಿಷ. ಶೃಗಾಲ ವಾಸುದೇವನು ವಸುದೇವನ ಮಗನೇ. ಅವನು ಮಧು ದೈತ್ಯನ ಪುತ್ರನಾದ ದುಂದು ಎಂಬ ದೈತ್ಯ. ಈ ಶೃಗಾಲ ವಾಸುದೇವನ ತಾಯಿಯಿಂದ ಮಾತ್ರ ಅಲ್ಲ, ಅವನು ಕೂಡ ದೈತ್ಯ ದುಂದು ಅಂತೇಳುವ ದೈತ್ಯನ ಅವನು ಮೊದಲು ದೈತ್ಯ ಅವ, ಈಗ ಶೃಗಾಲ ವಾಸುದೇವನಾಗಿ ಹುಟ್ಟಿದ್ದಾನೆ. ವಸುದೇವನಿಂದ ಕರವೀರ ರಾಜನ ಮಗಳು ಧನು ಅಂತ ಅವಳ ಹೆಸರು ಕರೆಕ್ಟ್. ಸೊ ಈ ಯಾರು ದಮಘೋಷ ಇದ್ದಾನಲ್ಲ ಅವನು ಮೊದಲು ಗಂಧರ್ವನಾಗಿದ್ದ, ಅವನ ಹೆಸರು ಕೂಡ ಧನು. ಇಲ್ಲಿ ಶೃಗಾಲ ವಾಸುದೇವನ ತಾಯಿ ಅಂದರೆ ಕರವೀರ ರಾಜನ ಮಗಳು, ಅವಳ ಹೆಸರು ಕೂಡ ಧನು. ಸೊ ಹಾಗಾಗಿ ನಮಗೆ ಧನು ಅಂತ ಹೇಳಿದ ಕೂಡ ಕನ್ಫ್ಯೂಸ್ ಆಯಿತು ಏನು ಅಂತ. ಸೊ ಕರವೀರ ರಾಜನ ಮಗಳು ಧನು ಎಂಬ ಕಶ್ಯಪ ಪುತ್ರಿಯ ಅವತಾರಳಾದವಳಲ್ಲಿ ಪುತ್ರಿಕಾ ಪುತ್ರ ಧರ್ಮದಿಂದ ಹುಟ್ಟಿದವನು. ಪುತ್ರಿಕಾ ಪುತ್ರ ಧರ್ಮ ನೀವು ಹೇಳಿದ್ದೆ ಪಾಯಿಂಟ್ ಅದು. ಪುತ್ರಿಕಾ ಪುತ್ರ ಧರ್ಮ ಅಂತೇಳಿದರೆ ಮಗಳನ್ನು ಮದುವೆ ಮಾಡಿ ಕೊಡುವಾಗಲೇ ಹೇಳಿಬಿಡುವುದು, ನಿನಗೆ ಹುಟ್ಟಿದ ಮಗನನ್ನು ನನಗೆ ಕೊಡಬೇಕು ಅಂತ. ಸೊ ಹಾಗೆ ಕರವೀರ ರಾಜನ ಮಗಳಿಂದ ಹುಟ್ಟಿದವ ಶೃಗಾಲ ವಾಸುದೇವ. ಅಂದರೆ ಅವ ಮತ್ತೆ ಹೋದದ್ದೆಲ್ಲಿಗೆ ಅಜ್ಜನ ಪ್ಲೇಸಿಗೆ ಹೋದವ. ಅಂದರೆ ಮಗಳಿಗೆ ಮೊದಲೇ ಹೇಳಿ ಆಯ್ತಲ್ಲ, ನಿಮಗೆ ಹುಟ್ಟುವ ಮಗ ನನಗೆ ಮಗ ಇದ್ದ ಹಾಗೆ ಅಂತ ಅಂತೇಳಿದರೆ ಹೇಳಿದ್ಯಾರು? ಆ ಕರವೀರ ರಾಜನ ಮಗಳ ಮಗ ಇವ. ಸೊ ಮಗಳ ಮಗನನ್ನು ತಾನೇ ಮಗ ಅಂತ ಸ್ವೀಕಾರ ಮಾಡಿದ್ಯಾರು? ಕರವೀರ ರಾಜ. ಸೊ ಕರವೀರ ರಾಜನ ಅದು ಪುರವೇ ಅದೇ ಕರವೀರ ರಾಜನ ಪುರವೇ ಕರವೀರಪುರ. ಅಲ್ಲಿಯೇ ಮಹಾಲಕ್ಷ್ಮಿಯ ಸನ್ನಿಧಾನ. ಸೊ ಕರೆಕ್ಟ್ ಆಯಿತು. ಸೊ ಕಶ್ಯಪ ಪುತ್ರಿಯ ಅವತಾರಳಾದವಳಲ್ಲಿ ಪುತ್ರಿಕಾ ಧರ್ಮದಿಂದ ಹುಟ್ಟಿದವನು. ವಸುದೇವ ಅನಂತರ ದೇವಕಿ ಮೊದಲಾದವರನ್ನು ಮದುವೆಯಾದ ಮೇಲೆ ತನ್ನ ತಾಯಿಯ ಬಳಿಗೆ ಬರಲಿಲ್ಲ ಎಂಬ ಭಾವನೆಯಿಂದ ಯಾದವ ದ್ವೇಷಿ ಆದ ಅಂತೇಳಿದರೆ ವಸುದೇವ ಯಾದವ ಅಲ್ವಾ. ಸೊ ವಸುದೇವನ ಮೇಲೆ ಸಿಟ್ಟು, ವಸುದೇವ ಮಾಡಿದ್ದು ತಪ್ಪು ಅಂತ ಇವರಿಗೆ ಒಂದು ಮನಸ್ಸಿನಲ್ಲಿ ಭಾವನೆ. ಸೊ ಆದ ಕಾರಣ ವಸುದೇವನ ಮೇಲೆ ಸಿಟ್ಟು, ಇಡೀ ಯಾದವರ ಮೇಲೆ ಸಿಟ್ಟು, ಕೃಷ್ಣನ ಮೇಲೆ ದ್ವೇಷ. ಸೊ ಕೃಷ್ಣನ ಮೇಲೆ ದ್ವೇಷ ಸುಮ್ಮನೆ ಧರ್ಮಕ್ಕೆ. ಸೊ ವಸುದೇವ ಅನಂತರ ಅಂದರೆ ದೇವಕಿಯನ್ನು ಮದುವೆ ಆದ ಮೇಲೆ ತನ್ನ ತಾಯಿಯ ಬಳಿಗೆ ಬರಲಿಲ್ಲ. ತನ್ನ ತಾಯಿ ಅಂದರೆ ಕರವೀರ ರಾಜನ ಮಗಳು. ಸೊ ಅವಳ ಹೆಸರು ಕೂಡ ಧನು. ಸೊ ಅವಳ ಹತ್ರ ಬರಲಿಲ್ಲ ವಸುದೇವ ಅಂಥೇಳಿ ಅವನು ಯಾದವ ದ್ವೇಷಿ ಆದ. ಅವನು ಹಾಗೆ ದ್ವೇಷಿಯಾಗಿದ್ದಕ್ಕೆ ಅವನು ಸ್ವರೂಪತಃ ಅಸುರನಾಗಿದ್ದದ್ದೇ ಕಾರಣ. ದುಂದು ಅನ್ನುವಂತಹ ಮಧು ದೈತ್ಯನ ಪುತ್ರ. ಮಧು ಕೈಟಭದಲ್ಲಿ ಮಧುವಿನ ಮಗ ದುಂದು ಅಂತ. ಆ ದುಂದುವೇ ಹುಟ್ಟಿದ್ದು ಏನಂತ ಶೃಗಾಲ ವಾಸುದೇವನಾಗಿ. ಹಾಗೆ ಅವನು ದೇಶಿಯಾದ್ದಕ್ಕೆ ಅವನು ಸ್ವರೂಪತಃ ಅಸುರನಾಗಿದ್ದುದೇ ಮೂಲ ಕಾರಣ. ಇದು ಅದಕ್ಕೆ ನೆಪ ಎಂದು ತಿಳಿಯಬೇಕು. ಅಂದರೆ ಕೃಷ್ಣನನ್ನು ಬಿಡಬಾರ್ದು, ಹೇಗಾದರೂ ಮಾಡಿ ಅವನನ್ನು ಬಿಡಬಾರ್ದು. ಈಗ ಬಂದಿದ್ದಾನೆ, ಈಗ ಅವನು ಯುದ್ಧದ ಯಾವುದೇ ಸಿದ್ಧತೆ ಇರಲಿಲ್ಲ, ಅವನು ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಅಂತ ಬಂದದ್ದು, ಈಗ ಅವನನ್ನು ಹಿಡಿಬೇಕು ಅಂತ ಹೇಳ್ಕೊಂಡ್ಬಿಟ್ಟು ಈಗ ಅವನನ್ನು ಹಿಡಿದು ಬಿಡಬೇಕಂತ ಏನು ಮಾಡಿದ್ದಾರೆ, ಯುದ್ಧಕ್ಕೆ ಬಂದಿದ್ದಾನೆ. ಇವನು ಯಾರು ನಮ್ಮ ಶೃಗಾಲ ವಾಸುದೇವ. ನೆಪ ಸಿಕ್ತವನಿಗೆ, ಯಾದವ ದ್ವೇಷಿಯಾಗಿದ್ದ ಅವನಿಗೆ ಶ್ರೀಕೃಷ್ಣ ತನ್ನ ಪುರಕ್ಕೆ ಬಂದದ್ದು ದ್ವೇಷದ ವೃದ್ಧಿಗೆ ಕಾರಣವಾಗಿ ಯುದ್ಧಕ್ಕೆ ತೊಡಗಿದ ಎಂದು ಅರ್ಥ. ಅದರ ನೆಕ್ಸ್ಟ್ ಶ್ಲೋಕ ವೈಲರೆ 31ನೇ ಶ್ಲೋಕ. ವ್ರತಮಾರುಹ್ಯ ದಿವ್ಯಂ ವರಾಧವಧ್ಯಸ್ತಿಗ್ಮರುಚೇ ಸ ಕೃಷ್ಣಂ ಯೋದ್ಧುಂ ಯಯಾವಮುಚಚ್ಛಸ್ತ್ರ ಸಂಘಾನ್
ಶಿಷ್ಯರಸ್ತಸ್ಯಾಥಾಸೋ ಜಹಾರ ಕೃಷ್ಣ. 31ನೇ ಶ್ಲೋಕ. ಈ ಶೃಗಾಲ ವಾಸುದೇವನಿಗೆ ಸೂರ್ಯನಿಂದ ಒಂದು ವರ ಇತ್ತಂತೆ. ಅದೇನೆಂದ್ರೆ ತೀಕ್ಷ್ಣವಾದ ಕಿರಣಗಳುಳ್ಳ ಆ ಸೂರ್ಯನ ವರ, ನೀನು ಯಾರಿಂದಲೂ ಸಾಯಿಸಲ್ಪಡುವುದಿಲ್ಲ, ಅಂದ್ರೆ ನಿನ್ನನ್ನು ಯಾರು ಸಂಹರಿಸಲ್ಪಡು ಸಾಧ್ಯವಿಲ್ಲ ಅಂತ. ಅಂತಹ ಶೃಗಾಲ ವಾಸುದೇವನು ಸೂರ್ಯನಿಂದ ಕೊಡಲ್ಪಟ್ಟ ದಿವ್ಯವಾದ ರಥವನ್ನು ಏರಿಕೊಂಡು ಕೃಷ್ಣನ ಸಮೀಪಕ್ಕೆ ಯುದ್ಧಕ್ಕಾಗಿ ಹೋಗುತ್ತಾನೆ. ಹಾಗೂ ಕೃಷ್ಣನ ಮೇಲೆ ಅಸ್ತ್ರಗಳ ಸಮುದಾಯಗಳನ್ನೇ ಬಿಡುತ್ತಾನೆ. ಆದರೆ ಕೃಷ್ಣನಾದರೂ ಅಲ್ಲಿ ಆ ಶೃಗಾಲ ವಾಸುದೇವನ ತಲೆಯನ್ನು ಶೀಘ್ರದಲ್ಲಿ ಕತ್ತರಿಸುತ್ತಾನೆ. ಸೂರ್ಯ ಪ್ರದತ್ತಂ ರಥಮಾರುಹ್ಯ ದಿವ್ಯಂ ವರಾತ್ ಅವಧ್ಯ ತಿಗ್ಮರುಚೇ ಸ ಕೃಷ್ಣಂ ಯೋದ್ಧುಂ ಯಯೌ ಅಮುಚತ್ ಚ ಅಸ್ತ್ರ ಸಂಘಾನ್ ಶಿರಃ ತಸ್ಯ ಅಥ ಆಶು ಜಹಾರ ಕೃಷ್ಣಃ. ಸೂರ್ಯಪ್ರದತ್ತಂ ರಥಂ ಆರೋಹ್ಯ. ಶ್ರೀಗಾಲ ವಾಸುದೇವ ಬರುವಂಥ ಸಂಭ್ರಮ, ಈ ಜರಾಸಂಧನ ಬಾಕಿ ಸ್ನೇಹಿತರುಗಳೆಲ್ಲ ಹೇಗೆ ಬರಲಿಲ್ವ ಅದೇ ರೀತಿ ಬರ್ತಾ ಇದ್ದಾನೆ. ಸೂರ್ಯನಿಂದ ಕೊಡಲ್ಪಟ್ಟ ದತ್ತಂ, ಇದು ಸೂರ್ಯದೇವರು ಕೊಟ್ಟದ್ದಲ್ಲ, ಅದಕ್ಕೋಸ್ಕರ ಪ್ರಕರ್ಷೇಣ ದತ್ತಂ ಅಂದರೆ ದೇವರು ಸೂರ್ಯದೇವರು ಕೊಟ್ಟ ರಥ, ಆದ್ದರಿಂದ ಸಾಮಾನ್ಯವಾಗಿ ದತ್ತಂ ಅಂತ ಹೇಳಬಾರ್ದು, ಪ್ರದತ್ತಂ. ಸೂರ್ಯ ಪ್ರದತ್ತಂ ರಥಂ ಆರುಹ್ಯ ಹತ್ತಿ, ಆರುಹ್ಯ ಆರೋಹಣ ಅವರೋಹಣ, ಆರುಹ್ಯ ದಿವ್ಯಂ ಅಂದರೆ ದಿವ್ಯವಾದ ರಥ. ಸೂರ್ಯ ಪ್ರದತ್ತಂ ರಥಂ ದಿವ್ಯಂ ಆರುಹ್ಯ, ಅದನ್ನು ಹತ್ತಿ ವರಾತ್ ಅವಧ್ಯ ತಿಗ್ಮರುಚೇಹೇ. ತಿಗ್ಮರುಚೇ ಅಂತ ಹೇಳಿದರೆ ಸೂರ್ಯ. ತಿಗ್ಮರುಚೇಹೇ ಸೂರ್ಯನ ವರಾತ್ ಅವಧ್ಯ. ಸೂರ್ಯದೇವರು ವರ ಕೊಟ್ಟಿದ್ದಾರೆ ಯಾರಿಗೆ? ಈ ಶೃಗಾಲ ವಾಸುದೇವನಿಗೆ, ನೀನು ಅವಧ್ಯನಾಗು ಅಂತ. ಸೊ ಈ ಅವಧ್ಯನಾಗುವಂಥ ವರ ಸೂರ್ಯದೇವರು ಕೊಟ್ಟರೆ, ಸೊ ಸೂರ್ಯದೇವರಿಗೆ ಅದಕ್ಕೆ ಸೂರ್ಯದೇವರಿಗಿಂತ ಕೆಳಗಿನ ಯಾವ ದೇವತೆಗಳಾಗಲಿ ರಾಕ್ಷಸರಾಗಲಿ ಇವನನ್ನು ಕೊಲ್ಲಿಕ್ಕಾಗೋದಿಲ್ಲ ಅಂತಾಯಿತು. ಆದರೆ ಸೂರ್ಯದೇವರ ಮೇಲೆ ಇರುವಂಥ ಭಗವಂತ ಅಂತೂ ಸರ್ವಸ್ವತಂತ್ರ ಭಗವಂತ, ಅವನಿಗೆ ಬ್ರಹ್ಮದೇವರ ವರವನ್ನೇ ಏನಾದರೂ ಅಂತೇಳಿದರೆ ಓವರ್ಟೇಕ್ ಮಾಡುವಂಥ ಸಾಮರ್ಥ್ಯ ಇರುವಂಥ ಭಗವಂತ ಏನು ಮಾಡಿದ್ದಾನೆ, ಭಗವಂತನ ಹತ್ರ ನಡೆಯುವುದಿಲ್ಲ. ಈ ಒಂದು ಏನು ಸೂರ್ಯದೇವರ ವರ ಇದೆ ಅಂತ ಬಹಳ ಕೊಬ್ಬಿ ಹೋಗಿದ್ದಾನೆ. ವರಾತ್ ಅವಧ್ಯ ತಿಗ್ಮರುಚೇಹೇ, ಕೊಬ್ಬಿರುವಂತಹ ಈ ಶ್ರೀಗಾಲ ವಾಸುದೇವ ಸೂರ್ಯದೇವರಿಂದ ಕೊಡಲ್ಪಟ್ಟ ರಥವನ್ನು ಏರಿ ಬರ್ತಾ ಇದ್ದಾರೆ ಅಂತೇಳಿದರೆ ಯುದ್ಧಕ್ಕೆ ಬಂದಿದ್ದಾನೆ. ಸಹ ಅವನು ಕೃಷ್ಣಂ ಯೋದ್ಧುಂ. ಕೃಷ್ಣಂ ಯೋದ್ಧುಂ ಅಂದರೆ ಕೃಷ್ಣನನ್ನು ಕುರಿತು ಯುದ್ಧ ಮಾಡಲು, ಸೋಲಿಸಲು, ಕೊಂದೇ ಬಿಡಬೇಕಂತೇಳಿ. ಯೋದ್ಧುಂ ಅಂದರೆ ಯುದ್ಧ ಮಾಡಲು. ಯಯೌ ಬಂದ, ಹೋದ ಅಂತ ಅರ್ಥ. ಯಯೌ ಅಂದರೆ ಇಲ್ಲಿ ಕೃಷ್ಣನನ್ನು ಕುರಿತು ಯುದ್ಧ ಮಾಡಲಿಕ್ಕೆ ಕೃಷ್ಣನ ಮೇಲೆ ಏರಿ ಬಂದ. ಅಮುಚತ್, ಅಮುಚತ್ ಅಂತ ಹೇಳಿದ್ರೆ ಬಿಟ್ಟ. ಚ ಅಸ್ತ್ರ ಸಂಘಾನ್, ಎಷ್ಟು ಬಿಲ್ಲು ಬಾಣ ಹಿಡಿದು ತನಗೆ ಯಾವುದೆಲ್ಲ ಅಸ್ತ್ರಗಳು ಗೊತ್ತಿದೆಯೋ ಅದನ್ನೆಲ್ಲ ಪ್ರಯೋಗ ಮಾಡಿದ್ದಾನೆ ಕೃಷ್ಣನ ಮೇಲೆ. ಅಮುಚತ್ ಬಿಟ್ಟಿದ್ದಾನೆ, ಪ್ರಯೋಗ ಮಾಡಿದ್ದಾನೆ. ಚ ಅಸ್ತ್ರ ಸಂಘಾನ್, ಅಸ್ತ್ರಗಳ ದಿವ್ಯಾಸ್ತ್ರಗಳ ಸಮೂಹವನ್ನೇ ಬಿಟ್ಟಿದ್ದಾನೆ ಕೃಷ್ಣನ ಮೇಲೆ. ಕೃಷ್ಣ ಅವುಗಳನ್ನೆಲ್ಲ ಕತ್ತರಿಸಿ ಹಾಕಿ ಶಿರಃ ತಸ್ಯ, ಅವನ ತಲೆಯನ್ನೇ, ಯಾರನ್ನು? ಶ್ರೀಗಾಲ ವಾಸುದೇವನ ಶಿರಃ ತಲೆಯನ್ನು, ತಸ್ಯ ಅವನ, ಅಥ ಆಶು ಅಂತೇಳಿದರೆ ಕೂಡಲೇ ಅವನ ತಲೆಯನ್ನೇ, ಜಹಾರ ತಲೆಯನ್ನೇ ಜಹಾರ ಅಂತೇಳಿದರೆ ಕತ್ತರಿಸಿ ಹಾಕಿದ ಕೃಷ್ಣ ಅಂತೇಳಿದರೆ ತನ್ನ ಸುದರ್ಶನ ಚಕ್ರವನ್ನು ಉಪಯೋಗಿಸಿ ಬಿಟ್ಟು ಅಂತೇಳಿದೆ. ಹೇಗೆ ಶಿಶುಪಾಲನನ್ನು ವಧೆ ಮಾಡಿದ್ದು ಅದೇ ಥರ. ಸೊ ಅದೇ ರೀತಿಯಲ್ಲಿ ಪ್ರಾಯಶಃ ಪೌಂಡ್ರಕ ವಾಸುದೇವನನ್ನು ಕೂಡ ವಧೆ ಮಾಡಿದ್ದು ಹಾಗೆ ಸುದರ್ಶನ ಚಕ್ರದಿಂದಲೇ. ಶ್ರೀಗಾಲ ವಾಸುದೇವನನ್ನು ಕೂಡ ವಧೆ ಮಾಡಿದ್ದು ಹೀಗೆ ಸುದರ್ಶನ ಚಕ್ರದಿಂದಲೇ. ಸೂರ್ಯಪ್ರದತ್ತಂ, ಸೂರ್ಯ ನೀಡಿದ ವರದಿಂದ, ವರದಿಂದ ಅಂದರೆ ಎರಡನೇ ಲೈನಲ್ಲುಂಟು. ತಿಗ್ಮರುಚೇಹೇ ವರಾತ್ ಅವಧ್ಯ, ಸೂರ್ಯ ನೀಡಿದ ವರದಿಂದ ಅವಧ್ಯನಾಗಿದ್ದ. ಸಹ ಅವನು, ಆ ಶ್ರೀಗಾಲ ವಾಸುದೇವ, ಸೂರ್ಯ ನೀಡಿದ್ದ ದಿವ್ಯ ರಥವನ್ನು ಏರಿ.
ಅಂತೇಳಿದರೆ ಸೂರ್ಯಪ್ರದತ್ತಂ ದಿವ್ಯಂ ರಥಂ ಆರೋಹ್ಯ, ಸೂರ್ಯದೇವರು ನೀಡಿದ ದಿವ್ಯ ರಥವನ್ನು ಏರಿ ಸ ಕೃಷ್ಣಂ ಯೋದ್ಧುಂ, ಶ್ರೀಕೃಷ್ಣ ಭಗವಂತನೊಡಿಗೆ ನೊಡನೆ ಕಾದಲೆಂದು ಆಗಮಿಸಿದ. ಕಾದಲೆಂದು ಅಂದರೆ ಯುದ್ಧಕ್ಕೆ ಆಗಮಿಸಿದ. ಅಸ್ತ್ರಗಳ ಸಮೂಹಗಳನ್ನೇ ಪ್ರಯೋಗಿಸಿದ. ಅಂದರೆ ಆಗಮಿಸಿದ ಅಂತೇಳಲಿಕ್ಕೆ ಯಯೌ ಅಂದರೆ ಯಯೌ ಅಂದರೆ ಹೋದ ಅಂತ, ಇಲ್ಲಿ ಯುದ್ಧಕ್ಕೆ ಕೃಷ್ಣನೊಟ್ಟಿಗೆ ಯುದ್ಧಕ್ಕೆ ಬಂದ ಅಂತ. ಬಂದು ಅಮುಚತ್ ಅಸ್ತ್ರ ಸಂಘಾನ್ ಅಂತೇಳಿದರೆ ಅಸ್ತ್ರಗಳ ಸಮೂಹಗಳನ್ನೇ ಪ್ರಯೋಗಿಸಿದ ಕೃಷ್ಣನ ಮೇಲೆ. ಕೃಷ್ಣ ಕೂಡಲೇ ಕೃಷ್ಣ ಅಥ ಆಶು, ಆಶು ಅಂದರೆ ಕೂಡಲೇ, ತಸ್ಯ ಶಿರಃ ಜಹಾರ, ಅವನ ಶಿರವನ್ನು ಕತ್ತರಿಸಿ ಹಾಕಿದ. ಜಹಾರ ಅಂದರೆ ಅಪಹರಿಸಿಕೊಂಡು ಹೋದ ಅಂತ ಅರ್ಥ. ಜಹಾರ ಅಂದರೆ ಹೊಡೆದ ಅಂತೇಳಿಯೂ ಅರ್ಥ ಇದೆ. ಇಲ್ಲಿ ಮಾತ್ರ ತಲೆಯನ್ನು ಹೊಡೆದ ಅಂತಲ್ಲ, ತಲೆಯನ್ನು ಕತ್ತರಿಸಿಕೊಂಡು ಹೋದ. ಅಪಹರಿಸಿಕೊಂಡು ಹೋದ, ಕತ್ತರಿಸಿ ಬಿಟ್ಟ ಅಂತ ಅರ್ಥ. ಸೊ ಹೀಗೆ ಸೂರ್ಯ ಉಪಾಸಕರು ಇದ್ದಾರೆ, ರುದ್ರ ಉಪಾಸಕರಿದ್ದಾರೆ, ಆಮೇಲೆ ಪಾರ್ವತಿಯ ವರದಿಂದ ಅವಧ್ಯರಾದವರಿದ್ದರು, ಆಮೇಲಿಂದ ಬ್ರಹ್ಮದೇವರ ವರದಿಂದ, ರುದ್ರದೇವರ ವರದಿಂದ, ಸುಬ್ರಹ್ಮಣ್ಯ ದೇವರ ವರದಿಂದ ಎಲ್ಲ ಅವಧ್ಯರಾದ ಬೇಕಾದಷ್ಟು ರಾಕ್ಷಸರು. ಎಲ್ಲ ಕಾಲಕ್ಕೆ ಭಗವಂತ ಏನು ಮಾಡಿದ್ದಾನೆ, ಎಲ್ಲರನ್ನೂ ಸಂಹಾರ ಮಾಡಿದ್ದಾನೆ ಅಂತೇಳಿದರೆ ಈ ಎಲ್ಲ ರುದ್ರದೇವರಾಗಲಿ, ಪಾರ್ವತಿಯಾಗಲಿ, ಗಣಪತಿ ದೇವರಾಗಲಿ, ಸುಬ್ರಹ್ಮಣ್ಯ ದೇವರಾಗಲಿ, ಅಥವಾ ಬ್ರಹ್ಮದೇವರಾಗಲಿ, ರುದ್ರದೇವರಾಗಲಿ, ಇವರೆಲ್ಲ ಭಗವಂತನ ಪರಿವಾರ. ಇವರೆಲ್ಲ ಭಗವಂತನನ್ನೇ ಸ್ತುತಿಸುವವರು. ಭಗವಂತ ಯಾರು ಅಂತೇಳಿದರೆ ದೇವರ ದೇವ. ಈ ಎಲ್ಲ ಬ್ರಹ್ಮ, ರುದ್ರ, ಆಮೇಲೆ ವಾಯುದೇವರು, ಆಮೇಲೆ ಶಿವ, ಪಾರ್ವತಿ, ಆಮೇಲೆ ಗಣಪತಿ, ಸುಬ್ರಹ್ಮಣ್ಯ, ಇವರೆಲ್ಲ ಪೂಜಿಸುವುದು ಯಾರನ್ನು ಅಂತೇಳಿದರೆ ಸರ್ವೋತ್ತಮನಾದ ಆ ನಾರಾಯಣನನ್ನೇ ಪೂಜಿಸುವುದು. ಅಂದರೆ ಸರ್ವೋತ್ತಮ, ಸರ್ವಸ್ವತಂತ್ರ ಒಬ್ಬನೇ ಭಗವಂತ. ಇವರೆಲ್ಲ ಭಗವಂತನ ಪರಿವಾರ. ಆದ್ದರಿಂದ ಸೂರ್ಯನ ವರ ಇತ್ತು ಅಂತ ಕೊಬ್ಬಿ ಹೋಗಿದ್ದ ಶ್ರೀಗಾಲ ವಾಸುದೇವ ಅಂದರೆ ಕೃಷ್ಣ ಭಗವಂತನಿಗೆ ಅದು ಯಾವ ಲೆಕ್ಕವೂ ಅಲ್ಲ ಅಂತ ಅವನಿಗೆ ಗೊತ್ತಿರಲಿಲ್ಲ ಅನ್ನುವಂಥ ಪ್ರಶ್ನೆ. ಸೊ ನೆಕ್ಸ್ಟ್ ಶ್ಲೋಕ ವೈಲರ್ 2 ಶ್ಲೋಕವನ್ನು ಮುಗಿತು ಬಿಡ್ಕವೆ. ವಿಧಾಕೃತ್ವಾ ದೇಹಮಸ್ಯಾರಿಣಾ ಚ ಪುತ್ರಂ ಭಕ್ತಂ ತಸ್ಯ ರಾಜ್ಯೇ ವಿಶಿಚ್ಯ ಸ ಶುಕ್ರದೇವಂ ಮಣಿಭದ್ರಃ ಪುರಾಯೋ ಯಯೋ ಪುರೀಂ ಸ್ವಾಂ ಸಹಿತೋಗ್ರಜೇನ. 32ನೇ ಶ್ಲೋಕ. ಶ್ರೀಕೃಷ್ಣನು ಶೃಗಾಲ ವಾಸುದೇವನ ಶರೀರವನ್ನು ಸುದರ್ಶನಾಯುಧದಿಂದ 2 ಸೀಳನ್ನಾಗಿ ಮಾಡುತ್ತಾನೆ. ಹಾಗೂ ಮೂಲ ರೂಪದಲ್ಲಿ ಯಾರು ಮಣಿಭದ್ರಾಖ್ಯ ದೇವತೆ ಇರುತ್ತಿದ್ದನೋ ಅಂತಹ ಶೃಗಾಲ ವಾಸುದೇವನ ಪುತ್ರನಾದ ತನ್ನ ಭಕ್ತನಾದ ಶಕ್ರದೇವನಾಮಕನನ್ನು ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡುತ್ತಾನೆ ಮತ್ತು ಅಣ್ಣನಿಂದ ಕೂಡಿಕೊಂಡು ತನ್ನದಾದ ಮಧುರಾ ಪಟ್ಟಣದ ಕಡೆಗೆ ಹೋಗುತ್ತಾನೆ. ದ್ವಿಧಾ ಕೃತ್ವಾ ದೇಹಂ ಅಸ್ಯ ಅರಿಣಾ ಚ ಪುತ್ರಂ ಭಕ್ತಂ ತಸ್ಯ ರಾಜ್ಯೇಪಿಶಿಚ್ಯ ಸ ಶಕ್ರದೇವಂ ಮಣಿಭದ್ರಃ ಪುರಾಯೋ ಯಯೌ ಪುರೀಂ ಸ್ವಾಂ ಸಹಿತೋ ಅಗ್ರಜೇನ. ದ್ವಿಧಾ ಕೃತ್ವಾ, ದ್ವಿ ಅಂದರೆ 2, ದ್ವಿಧಾ ಅಂತೇಳಿದರೆ 2 ಹೋಳು ಮಾಡೋದು ಅಂತ. ಯಾವುದನ್ನು 2 ಹೋಳು ಮಾಡಿದ್ದು? ದೇಹಂ ಅಸ್ಯ, ಈಗ ಯಾರ ತಲೆಯನ್ನು ಕತ್ತರಿಸಿದ್ದು? ಶ್ರೀಗಾಲ ವಾಸುದೇವನ ತಲೆಯನ್ನು ಕತ್ತರಿಸಿದ್ದು. ಆ ಶ್ರೀಗಾಲ ವಾಸುದೇವನ ಶರೀರವನ್ನು 2 ಹೋಳು ಮಾಡಿದ ಶ್ರೀಕೃಷ್ಣ ಭಗವಂತ. ದ್ವಿಧಾ ಕೃತ್ವಾ ದೇಹಂ ಅಸ್ಯ ಅರಿಣಾಚ ಅಂತೇಳಿದರೆ ಸುದರ್ಶನ ಚಕ್ರದಿಂದ ತಲೆಯನ್ನು ಕತ್ತರಿಸಿದ್ದು ಮಾತ್ರ ಅಲ್ಲ, ಆ ದೇಹವನ್ನು ಕೂಡ 2 ಸೀಳು ಮಾಡಿಬಿಟ್ಟ. ದ್ವಿಧಾ ಕೃತ್ವಾ ದೇಹಂ ಅಸ್ಯ ಅರಿಣ. ದರ ಅಂತೇಳಿದರೆ ಶಂಖ, ಅರಿ ಅಂತೇಳಿದರೆ ಚಕ್ರ. ಸೊ ದರ ಅರಿ. ಸೊ ಇಲ್ಲಿ ಅರಿಣ ಅಂತೇಳಿದರೆ ಸುದರ್ಶನ ಚಕ್ರದಿಂದ. ಅರಿ ಅಂದರೆ ಚಕ್ರ, ಚಕ್ರದಿಂದ. ಸೊ ಅರಿಣ ಅಂದರೆ ಚಕ್ರದಿಂದ. ದೇಹಂ ಅಸ್ಯ, ಆ ಶ್ರೀಗಾಲ ವಾಸುದೇವನ ದೇಹವನ್ನು ದ್ವಿಧಾ ಕೃತ್ವ 2 ಸೀಳು ಮಾಡಿ ಪುತ್ರಂ ಭಕ್ತಂ, ಪುತ್ರಂ ಅಂದರೆ ಅವನ ಪುತ್ರ,
ಶ್ರೀಗಾಲ ವಾಸುದೇವನ ಮಗ ಪುತ್ರ ಅವನನ್ನು ಸಿಂಹಾಸನದಲ್ಲಿ ಕೂರಿಸುವುದು. ಶ್ರೀಕೃಷ್ಣಂದು ಕಥೆ ಹೀಗೆ. ಯಾರನ್ನೆಲ್ಲ ಸೋಲಿಸಿದ್ದಾನೋ ಕೊಂದಿದ್ದಾನೋ ರಾಜರುಗಳನ್ನು ಕೃಷ್ಣ ಏನು ಮಾಡ್ತಾನೆ, ಅವರ ಮಕ್ಕಳನ್ನೇ ಸಿಂಹಾಸನದಲ್ಲಿ ಕೂರಿಸೋದು. ಜರಾಸಂಧನನ್ನು ಕೊಂದ, ಜರಾಸಂಧನ ಮಗನನ್ನು ಕೂರಿಸಿದ, ದೃಷ್ಟಕೇತು ಅಂತ ಹೆಸರು ಒಂದು. ಸೊ ಅವನನ್ನು ಕೂರಿಸಿದ, ಹೆಚ್ಚಿನ ಅಂಶ ಇರಬೇಕು. ಸೊ ಆಯ್ತಲ್ಲ. ಸೊ ಇಲ್ಲಿ ಯಾರು, ಶ್ರೀಗಾಲ ವಾಸುದೇವ. ಶ್ರೀಗಾಲ ವಾಸುದೇವನ ಮಗ ಯಾರು, ಶಕ್ರದೇವ ಅಂತ ಹೆಸರು. ಸೊ ದ್ವಿಧಾ ಕೃತ್ವ ಅಸ್ಯ ದೇಹಂ ಅರಿಣಾಚ ಪುತ್ರಂ ಭಕ್ತಂ. ಪುತ್ರ, ಅವನ ಪುತ್ರ ಯಾರು, ಶಕ್ರದೇವ. ಇವನು ತಂದೆ ಶ್ರೀಗಾಲ ವಾಸುದೇವ ಅಪ್ಪಟ ಕೃಷ್ಣ ದ್ವೇಷಿಯಾದರೆ ಮಗ ದೊಡ್ಡ ಕೃಷ್ಣನ ಭಕ್ತ. ಸೊ ಇದು ನಾವೆಲ್ಲ ನೋಡಿದ್ದೇವೆ ಈಗ ಈ ಲೌಕಿಕದಲ್ಲಿ ಅಂತೇಳಿದರೆ, ತಂದೆ ದೊಡ್ಡ ಕಾಂಗ್ರೆಸ್ ಅಂತೆ, ಮಗ ದೊಡ್ಡ BJP ಅಂತ. ಆ ಥರ ಇಲ್ಲಿ ಏನಂತೇಳಿದರೆ, ತಂದೆ ಶ್ರೀಗಾಲ ವಾಸುದೇವ ಮಹಾಕೃಷ್ಣ ದ್ವೇಷಿ. ಸೊ ಕೃಷ್ಣನನ್ನು ಕೊಂದೇ ಬಿಡಬೇಕಂತ ಕೃಷ್ಣ ಏನು ಯುದ್ಧಕ್ಕೆ ಸಾರಿದ್ದಾನ? ಇಲ್ಲ. ಕೃಷ್ಣ ಮಹಾಲಕ್ಷ್ಮಿಯನ್ನು ನೋಡಲಿಕ್ಕೆ ಅಂತ ತಗೊಂಡು ಕರವೀರಪುರಕ್ಕೆ ಬಂದರೆ ಕೃಷ್ಣ ಸಿಕ್ಕಿದ, ಈಗ ಅವನನ್ನು ಬಿಡಬಾರ್ದು ಅಂತೇಳಿ ಯುದ್ಧ ಸಾರಿಬಿಟ್ಟು ಅವನನ್ನು ತನಗೆ ಸೂರ್ಯದೇವರ ಅವಧ್ಯತ್ವ ಇದೆ, ವರ ಇದೆ ಅಂತ ತಿಳ್ಕೊಂಡು ಕೊಬ್ಬಿದವನು ಕೃಷ್ಣನನ್ನು ಕೊಲ್ಲಬೇಕಂತ ಹೋದಾಗ ಕೃಷ್ಣ ಏನು ಮಾಡಿದ, ಅವನ ಎಲ್ಲ ಬಿಟ್ಟ ಬಾಣಗಳನ್ನು ದಿವ್ಯಾಸ್ತ್ರಗಳನ್ನು ಕತ್ತರಿಸಿ ಹಾಕಿ ಅವನ ತಲೆಯನ್ನೇ ಕತ್ತರಿಸಿ ಹಾಕಿಬಿಟ್ಟ. ಆಮೇಲಿಂದ ಅವನ ಶರೀರವನ್ನು 2 ಸೀಳು ಮಾಡಿಬಿಟ್ಟು ಅವನ ಮಗ ಶಕ್ರದೇವ ಪುತ್ರಂ ಶಕ್ರದೇವಂ. ಆ ಶಕ್ರದೇವ ಮೊದಲು ಮಣಿಭದ್ರ ಆಗಿದ್ದ ಅಂತ. ಶಕ್ರದೇವಂ ಮಣಿಭದ್ರ. ಮಣಿಭದ್ರ ಆ ಎನ್ನುವ ದೇವತೆಯಾಗಿದ್ದ. ಈ ಜನ್ಮದಲ್ಲಿ ಅವನು ಏನಾಗಿದ್ದಾನೆ, ಶಕ್ರದೇವ ಆಗಿದ್ದಾನೆ ಅಂತೇಳಿದರೆ ಏನು ಕಾರಣವಶಾತ್ ಅವನು ಈ ರಾಕ್ಷಸ ಜನ್ಮದ ಯಾರು ಶ್ರೀಗಾಲ ವಾಸುದೇವನ ಮಗನಾಗಿ ಹುಟ್ಟಿದ ದೇವತೆಯ ಅಂಶ ಇರುವಂಥವನು. ಮಣಿಭದ್ರ ಅನ್ನುವಂಥ ದೇವತೆಯ ಅಂಶದಿಂದ ಹುಟ್ಟಿರುವಂಥ ಶಕ್ರದೇವ ಕೃಷ್ಣನ ಮಹಾಭಕ್ತನಾಗಿದ್ದ. ಯಾರೆಲ್ಲ ಹಿಂದಿನ ಜನ್ಮದಲ್ಲಿ ರಾಕ್ಷಸರಾಗಿರ್ತಾರೋ ಅವರೆಲ್ಲ ಈಗ ನರಜನ್ಮದಲ್ಲಿ ಹುಟ್ಟಿದಾಗ ಕೃಷ್ಣನ ಅಪ್ಪಟ ದ್ವೇಷಿಗಳಾಗ್ತಾರೆ. ಯಾರೆಲ್ಲ ದೇವತೆಗಳು ಈ ಜನ್ಮದಲ್ಲಿ ಎಂತೇಳಿದರೆ ಮನುಷ್ಯರಾಗಿ ಹುಟ್ಟಿದ್ದಾರೋ ಅವರೆಲ್ಲ ಭಗವಂತ ಶ್ರೀಕೃಷ್ಣನ ಅಪ್ಪಟ ಭಕ್ತರಾಗಿರ್ತಾರೆ. ಆ ರೀತಿಯಲ್ಲಿ ಈ ಶಕ್ರದೇವನು ದೇವತೆಯ ಅಂಶದಿಂದ ಹುಟ್ಟಿರುವ ಕಾರಣ ಮಣಿಭದ್ರ. ಮಣಿಮಂತ ಅಲ್ಲ, ಜಾಗ್ರತೆ ಇಟ್ಕೊಳ್ಳಿ, ಮಣಿಮಂತ ಬೇರೆಯೇ. ಸೊ ಮಣಿಮಂತ ಅವ ಮಹಾರಾಕ್ಷಸ, ಅವ ಮಧ್ವಾಚಾರ್ಯನ ಕೊಲ್ಲಿಕ್ಕೆ ಸರ್ಪದ ರೂಪದಲ್ಲಿ ಬಂದವನು. ಸೊ ಆ ಮಣಿಮಂತ. ಸೊ ಮಣಿಮಂತನು ಆ ಮಾಯಾವಾದಿಗಳಲ್ಲಿ ಎಲ್ಲ, ಮಾಯಾವಾದಿಗಳ ಇದರಲ್ಲಿ ಎಲ್ಲ ಇರುವುದೆಲ್ಲ ಮಣಿಮಂತನ ಸಂತಾನದವರೇ. ಹಾಗಿರುವ ಕಾರಣ ಶಕ್ರದೇವಂ, ಅವನ ಮಗನಾದ ಶಕ್ರದೇವನನ್ನು ಯಾರು ಮೊದಲಿನ ಇದರಲ್ಲಿ ಮಣಿಭದ್ರ ಆಗಿದ್ದನೋ, ಪುರ ಯೋ ಮಣಿಭದ್ರ. ಪುರ ಅಂದರೆ ಹಿಂದಿನ ಜನ್ಮದಲ್ಲಿ ಯಾರು ಯೋ ಮಣಿಭದ್ರ. ಮಣಿಭದ್ರ ಅಂತ ದೇವತೆ ಆಗಿದ್ನು, ಅವನು ಈ ಜನ್ಮದಲ್ಲಿ ಶಕ್ರದೇವ ಅಂತಾಗಿ ಹುಟ್ಟಿದ್ದಾನೆ. ಅವನು ಅಪ್ಪಟ ಕೃಷ್ಣನ ಭಕ್ತ. ಪುತ್ರಂ ಭಕ್ತಂ ತಸ್ಯ ರಾಜ್ಯೆ ಅಭಿಷಿಚ್ಯ. ಶ್ರೀಗಾಲ ವಾಸುದೇವನ ಈ ಕರವೀರಪುರ ಅನ್ನುವಂತಹ ಇದು ರಾಜ್ಯ ಅಂತ ಇಟ್ಕೊಳ್ಳುವ, ಈ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಕೂರಿಸಿದ ಮಗನನ್ನು ಅವನಿಗೆ ರಾಜ್ಯಾಭಿಷೇಕ ಮಾಡಿದ ಕೃಷ್ಣ. ಕೃಷ್ಣ ಬೇಕಂತ ಹೇಳಿದರೆ ಯಾರೆಲ್ಲ ರಾಜರುಗಳನ್ನೆಲ್ಲ ದುಷ್ಟ ರಾಜರುಗಳನ್ನು ಕೊಂದಿದ್ದಾನೋ ಅವರೆಲ್ಲ ಬೊಕ್ಕಸವನ್ನು ತಗೊಂಡೋಗಿ ತನ್ನ ಮಥುರೆಯಲ್ಲಿ ಇಡ್ಬೋದಾಗಿತ್ತು. ಇವರನ್ನೆಲ್ಲ ಅಧಿರಾಜರನ್ನಾಗಿ ಮಾಡ್ಬೋದಾಗಿತ್ತು. ಈ ಸಿಂಹಾಸನದಲ್ಲಿ ತಾನೇ ಕೂತ್ಕೋಬೋದಾಗಿತ್ತು, ಅಥವಾ ತನಗೆ ಬೇಕಾದವರನ್ನು ಕೂರಿಸ್ಬೋದಾಗಿತ್ತು. ಕೃಷ್ಣ ಅದು ಒಂದೂ ಮಾಡಲಿಲ್ಲ. ದುಷ್ಟ ರಾಜ ಯಾರಿದ್ದಾನೆ ಶ್ರೀಗಾಲ ವಾಸುದೇವ, ಅವನನ್ನು ಕೊಂದಾಕಿದ. ಅವನ ಮಗ ಒಳ್ಳೆಯವ, ಅವನನ್ನು ಸಿಂಹಾಸನದಲ್ಲಿ ಕೂರಿಸಿದ. ಪುತ್ರಂ ಭಕ್ತಂ ತಸ್ಯ ಪುತ್ರಂ, ಆ ಶ್ರೀಗಾಲ ವಾಸುದೇವನ ಮಗ ಯಾರು ಶಕ್ರದೇವನನ್ನು ರಾಜ್ಯೇ ಅಭಿಷಿಚ್ಯ, ರಾಜ್ಯದಲ್ಲಿ ಅಭಿಷೇಕ ಮಾಡಿದ, ರಾಜ್ಯಾಭಿಷೇಕ ಮಾಡಿದ. ಎಲ್ಲ ಕೆಲಸ ಮುಗೀತು ಇಲ್ಲಿದ್ದು ಅಂತೇಳಿದರೆ ದಮಘೋಷ ಹೇಳಿದ ಕಾರಣ ಇವರು ಈ ಮಹಾಲಕ್ಷ್ಮಿಯ ಸನ್ನಿಧಾನ ಈ ಕರವೀರಪುರಕ್ಕೆ ಬಂದದ್ದು. ಅವರಿಗೇನು ಈ ಶ್ರೀಗಾಲ ವಾಸುದೇವನನ್ನು ಕೊಲ್ಲುವಂಥದ್ದು ಕೃಷ್ಣನಿಗೆ ಯಾವ ಇದರಲ್ಲಿ ಎಜೆಂಡಾದಲ್ಲಿ ಏನೂ ಇರಲಿಲ್ಲ. ಕೃಷ್ಣನ ಮೇಲೆ ಅನಾವಶ್ಯಕವಾಗಿ ಮಹಾಲಕ್ಷ್ಮಿಯನ್ನು ನೋಡಲಿಕ್ಕೆ ಬಂದ ಕೃಷ್ಣ ತನಗೆ ಸಿಕ್ಕಿಬಿಟ್ಟ, ಇವನನ್ನು ಕೊಂದು ಬಿಡ್ತೇನೆ ಅಂತ ಏರಿ ಬಂದವ ಶ್ರೀಗಾಲ ವಾಸುದೇವ, ಮಹಾ ಕೆಟ್ಟ ಪಾಪಿಷ್ಟ. ಸೊ ಅವನನ್ನು ಕೊಂದು
ಅವನ ಮಗನನ್ನು ಸಿಂಹಾಸನದಲ್ಲಿ ಕೂರಿಸಿ ವಾಪಸ್ಸು ಹೊರಟಿದ್ದಾನೆ. ಯಯೌ ಪುರೀಂ, ಪುರೀಂ ಅಂದರೆ ಮಥುರಾಪುರೀಂ, ಯಯೌ ಅಂದರೆ ಹೊರಟಿದ್ದಾನೆ ಕೃಷ್ಣ. ಸ್ವಾಂ ಪುರೀಂ, ತನ್ನ ಪುರಿ. ಆಗ ಪುರಿ ಅಂತೇಳಿದರೆ ಅದು ಕರವೀರಪುರ, ಅದು ಪುರ, ಇದು ಪುರಿ. ಸೊ ಪುರೀಂ ಅಂದರೆ ಮಥುರಾಪುರೀಂ, ಸ್ವಾಂ ಪುರೀಂ ತನ್ನ ಪಟ್ಟಣ. ಯಯೌ ಸಹಿತೋ ಅಗ್ರಜೇನ, ಬಲರಾಮನೊಂದಿಗೆ ಹೊರಟ ಮಥುರಾಪುರಿಗೆ. 32ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಆ ಶ್ರೀಗಾಲ ವಾಸುದೇವನ ಶರೀರವನ್ನು ಸುದರ್ಶನ ಚಕ್ರದಿಂದ 2 ಭಾಗವಾಗಿ ಸೀಳಿದ. ಅಸ್ಯ ದೇಹಂ ದ್ವಿಧಾ ಕೃತ್ವ ಅರಿಣ, ಅರಿ ಅಂದರೆ ಚಕ್ರ, ಚಕ್ರದಿಂದ 2 ಭಾಗವಾಗಿ ಸೀಳಿದ. ತನ್ನ ಭಕ್ತನಾದ ತಸ್ಯ ಪುತ್ರಂ, ಆಮೇಲೆ ಸ್ವಸ್ಯ ಭಕ್ತಂ, ತನ್ನ ಭಕ್ತ ಭಗವಂತನ ಭಕ್ತನಾದ ಆ ಶ್ರೀಗಾಲ ವಾಸುದೇವನ ಪುತ್ರ ಶಕ್ರದೇವನನ್ನು ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ, ರಾಜ್ಯೇ ಅಭಿಷಿಂಚನ ಅಂತೇಳಿದರೆ ಪಟ್ಟಾಭಿಷೇಕ ಮಾಡಿ, ಬಲರಾಮನೊಂದಿಗೆ ಅಗ್ರಜೇನ ಸಹಿತೋ, ಬಲರಾಮನೊಂದಿಗೆ ಸ್ವಾಂ ಪುರೀಂ ಯಯೌ, ತನ್ನ ಪುರಿಗೆ ವಾಪಸಾದ ಅಂತ. ಶ್ರೀಗಾಲ ವಾಸುದೇವ ಅವನು ದಾನವನಾಗಿದ್ದರೆ, ದುಂದು ಅನ್ನುವಂಥ ರಾಕ್ಷಸ ಅವನ ಪುತ್ರನಾದ ಶಕ್ರದೇವ ಅವನು ಯಾವುದು ದೇವತೆಯ ಅವತಾರ ಆಗಿದ್ದ. ಏನು ಹೆಸರು ಆ ದೇವತೆಯದ್ದು ಅಂತ ಹೇಳಿದರೆ, ಮಣಿಭದ್ರ ಅನ್ನುವಂಥ ದೇವತೆಯ ಅವನು ಅಂಶನಾಗಿದ್ದ. ಹಿರಣ್ಯಕಶಿಪು ಮತ್ತು ಪ್ರಹ್ಲಾದರಂತೆ ಅಂತ ತಿಳಿಬೇಕು. ಅಪ್ಪ ಹಿರಣ್ಯಕಶಿಪು, ಮಗ ಪ್ರಹ್ಲಾದ ಹೇಗೆ ಇದ್ದರೋ ಹಾಗೆ ಅಂತ. ಸೊ ಶಕ್ರದೇವನು ದೇವತೆಯ ಅವತಾರವಾದ್ದರಿಂದಲೇ ಸಹಜವಾಗಿಯೇ ಕೃಷ್ಣ ಭಕ್ತನೂ ಆಗಿದ್ದ. ಆದ್ದರಿಂದ ಕೃಷ್ಣನು ಅವನಿಗೆ ರಾಜ್ಯ ನೀಡಿ ಅನುಗ್ರಹಿಸಿದ ಅಂತ ಇದರ ಅರ್ಥ. ಅಲ್ಲಿಗೆ 32ನೇ ಶ್ಲೋಕ ಮುಗಿದು ಈ ಅಧ್ಯಾಯದ ಲಾಸ್ಟ್ ಶ್ಲೋಕ 33ನೇ ಶ್ಲೋಕ. ಮೇಲೆ ನೀತಿಂ ಬಲಿಷ್ಠಸ್ಯ ವಿಹಾಯ ಸೇನಾಂ ದೂರಾದ್ ಯುದ್ಧಂ ದರ್ಶಯಿತ್ವೈವ ಗುಪ್ತೈ ಸ್ವಸೇನಯಾಃ ಸರ್ವಪೂರ್ಣಾತ್ಮಶಕ್ತಿಃ ಪುನಃ ಪುರೀಂ ಪ್ರಾಪ್ಯ ಸಂಪೂಜಿತೋ ವಸತ. 33ನೇ ಶ್ಲೋಕ 16ನೇ ಅಧ್ಯಾಯದ ಕೊನೆಯ ಶ್ಲೋಕ. ಎಲ್ಲ ವಿಷಯದಲ್ಲಿಯೂ ಪೂರ್ಣವಾದ ಸ್ವರೂಪ ಶಕ್ತಿಯುಳ್ಳ ಶ್ರೀಕೃಷ್ಣನು ತಮ್ಮ ಸೇನೆಯನ್ನು ರಕ್ಷಿಸುವುದಕ್ಕಾಗಿ ಬಲಿಷ್ಠನ ಸೇನೆಯನ್ನು ಬಿಟ್ಟು ದೂರ ಪ್ರದೇಶವನ್ನು ಹೊಂದಿ ಯುದ್ಧವನ್ನು ಮಾಡತಕ್ಕದ್ದು ಎನ್ನುವ ನೀತಿಯನ್ನು ತೋರಿಸಿಯೇ ಪುನಃ ಪಟ್ಟಣವನ್ನು ಹೊಂದಿ ಸರ್ವರಿಂದಲೂ ಚೆನ್ನಾಗಿ ಪೂಜಿಸಲ್ಪಟ್ಟವನಾಗಿ ಆವಾಸ ಮಾಡುತ್ತಾನೆ. ವಿಧಿಸಿ ಮನಾಂಧತೀರ್ಥ ಭಗವತ್ಪಾದಾಚಾರ್ಯ ವರ್ತಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಸೃಗಾರೋಧೋ ನಾಮ ಷೋಡಶೋಧ್ಯಾಯ. ನೀತಿಂ ಬಲಿಷ್ಠಸ್ಯ ವಿಹಾಯ ಸೇನಾಂ ದೂರಾದ್ ಯುದ್ಧಂ ದರ್ಶಯಿತ್ವೈವ ಗುಪ್ತ್ಯೈ ಸ್ವಸೇನಾಯಾಃ ಸರ್ವಪೂರ್ಣಾತ್ಮಶಕ್ತಿಃ ಪುನಃ ಪುರೀಂ ಪ್ರಾಪ್ಯ ಸಂಪೂಜಿತೋ ಅವಸತ್. ನೀತಿಂ ಬಲಿಷ್ಠಸ್ಯ ಅಂತೇಳಿದರೆ ಈ ಅಧ್ಯಾಯದ ಶುರುವಿಗೆ ಏನು ಹೇಳಿದ್ದಾರೆ ಮಧ್ವರು ಅಂತೇಳಿದರೆ, ಭಗವಂತ ನೀತಿಯನ್ನು ತೋರಿಸಿದ. ಏನಂತೇಳಿದರೆ ನೀತಿಂ ಏನಂತ, ಬಲಿಷ್ಠಸ್ಯ ಬಲಿಷ್ಠನಾದ ಶತ್ರುರಾಜ, ವಿಹಾಯ ಸೇನಾಂ ಅಂದರೆ ಬಲಿಷ್ಠಸ್ಯ ಸೇನಾಂ ಅಂತೇಳಿದರೆ ನೋಡಿಬಿಟ್ಟು, ದೂರಾತ್ ಯುದ್ಧಂ ದರ್ಶಯಿತ್ವ ಅಂತೇಳಿದರೆ ಖಂಡಿತ ಇಷ್ಟು ದೊಡ್ಡ ಸೇನೆ ಹಿಡ್ಕೊಂಡು ಬಂದಿದ್ದಾನಂತ ಹೇಳಿದರೆ, ದೂರಾತ್ ಅಂದರೆ ಯುದ್ಧಂ ದರ್ಶಯಿತ್ವ ಖಂಡಿತ ಈಗ ಯುದ್ಧ ಮಾಡಲಿಕ್ಕೆ ಬಂದದ್ದು, ಇನ್ಯಾತಕ್ಕೆ ಬರ್ತಾನೆ, ಬಂದು ಮುತ್ತಿಗೆ ಹಾಕಿದ್ದಾನೆ ಅಂತ ಹೇಳಿದರೆ ಆವಾಗ ಏನು ಮಾಡಬೇಕು, ಆವಾಗ ಸೇನಾಂ ವಿಹಾಯ ಸೇನೆಯನ್ನು ಅಲ್ಲೇ ಬಿಟ್ಟು, ಇದು ಕೃಷ್ಣ ಬಲರಾಮರಿಗೆ ಆಗ್ತದೆ ಅಂತೇಳಿದರೆ ಅವರಿಗೆ ಇನ್ನು ಯಾರ ಸಹಾಯವೂ ಬೇಡ. ಕೃಷ್ಣ ಭಗವಂತ ಅವನಿಗೆ ಯಾರ ಸಹಾಯವೂ ಬೇಡ. ಸೊ ಬಾಕಿ ರಾಜರಿಗೆ ತನ್ನ ಸೇನೆಯ ಸಹಾಯ ಬೇಕಾಗ್ತದಲ್ವಾ ಅನ್ನುವಂಥ ಒಂದು ಪ್ರಶ್ನೆಯೂ ಇದೆ. ಸೊ ಏನು ಮಾಡಿದ್ದಾನೆ ಕೃಷ್ಣ ಮಾತ್ರ, ವಿಹಾಯ ಸೇನಾಂ ಸೇನೆಯನ್ನು ಅಲ್ಲೇ ಬಿಟ್ಟುಬಿಟ್ಟ. ಯಾತಕ್ಕೆ ಬಿಟ್ಟ, ಗುಪ್ತ್ಯೈ ಅಂದರೆ ತನ್ನ ಸೇನೆ ನಾಶ ಆಗಬಾರದು, ತಾನೊಬ್ಬನೇ ಸಾಕು. ಸೊ ಆದ್ದರಿಂದ ಏನು ಮಾಡಿದ, ಪಲಾಯನ ಮಾಡಿದ. ಸ್ವಸೇನಾಯ ಗುಪ್ತ್ಯೈ ತನ್ನ ಸೇನೆಯ ರಕ್ಷಣೆಗೋಸ್ಕರ ಯಾರು ಭಗವಂತ ಸರ್ವಪೂರ್ಣಾತ್ಮಶಕ್ತಿ. ಸರ್ವಪೂರ್ಣಾತ್ಮಶಕ್ತಿ ಅಂತ ಹೇಳಿದರೆ ಭಗವಂತನಿಗೆ ಅಚಿಂತ್ಯ ಶಕ್ತಿ ಇದೆ. ಭಗವಂತನ ಶಕ್ತಿಯ ಎದುರುಗಡೆ ಯಾರೂ ಇಲ್ಲ.
ಅಘಟಿತ ಘಟಿತ ಶಕ್ತಿ ಅಂತ. ಅಂದರೆ ಯಾವುದು ಯಾರಿಂದಲೂ ಆಗುವುದೇ ಇಲ್ಲ, ಅಂದರೆ ಯಾವುದನ್ನು ಊಹಿಸಲಿಕ್ಕೂ ಆಗುವುದಿಲ್ವೋ ಅದನ್ನು ಭಗವಂತ ಮಾಡಿ ತೋರಿಸ್ತಾನೆ. ಅಂತಹ ಸರ್ವಶಕ್ತಿ ಪೂರ್ಣಾತ್ಮ ಶಕ್ತಿ. ಭಗವಂತನ ಶಕ್ತಿಯೂ ಪೂರ್ಣ, ಭಗವಂತನ ಜ್ಞಾನವೂ ಪೂರ್ಣ, ಭಗವಂತನ ಆನಂದವೂ ಪೂರ್ಣ. ಇದು ಮೂರು ಕೂಡ, ಜ್ಞಾನ, ಶಕ್ತಿ ಮತ್ತು ಆನಂದ, ಇದು ಮೂರು ಕೂಡ ಪೂರ್ಣವಾಗಿರುವಂಥ ಭಗವಂತ ಏನು ಮಾಡಿದ, ಇಲ್ಲಿ ಏನನ್ನು ದರ್ಶಯಿತ್ವ ಏವ ಅಂತೇಳಿದರೆ ಏನನ್ನು ತೋರಿಸಿದ್ದಾನೆ, ದರ್ಶಯಿತ್ವ ತೋರಿಸುತ್ತಾ. ಏನು ತೋರಿಸಿದ್ದಾನೆ, ಬಲಿಷ್ಠನಾದ ರಾಜ ತನ್ನ ದೊಡ್ಡ ಸೇನೆ ಹಿಡ್ಕೊಂಡು ಬಂದು ಆಕ್ರಮಣ ಮಾಡಿದರೆ ಒಂದು ಸಂಧಿ ಮಾಡ್ಕೋಬೇಕು ಅವನೊಟ್ಟಿಗೆ. ಯಾಕಂದರೆ ತನ್ನ ಸೈನ್ಯವನ್ನು ನಾಶ ಮಾಡೋದರಲ್ಲಿ ಏನೂ ಅರ್ಥ ಇಲ್ಲ. ಅಂದರೆ ಯಾರು ಸೈನ್ಯ ಸಣ್ಣದಿದೆಯೋ ಕಡಿಮೆ ಇದೆಯೋ ಆ ರಾಜ ಏನು ಮಾಡಬೇಕು ಅಂತೇಳಿದರೆ ಸಂಧಿ ಮಾಡಿಕೊಳ್ಳೋದು ಒಳ್ಳೆಯದು, ಒಪ್ಪಂದ ಮಾಡಿಕೊಳ್ಳೋದು ಒಳ್ಳೆಯದು, ಹೇಗಾದರೂ ಮಾಡಿ ಯುದ್ಧ ತಪ್ಪಿಸೋದು ಒಳ್ಳೆಯದು, ಅಥವಾ ಪಲಾಯನ ಮಾಡೋದು ಒಳ್ಳೆಯದು. ಯಾಕಂತೇಳಿದರೆ ಇಲ್ಲದಿದ್ದರೆ ಸೈನ್ಯವನ್ನು ಬಲಿ ಕೊಡಬೇಕಾಗ್ತದೆ. ಸೊ ಅದನ್ನೆಲ್ಲ ತಪ್ಪಿಸುವಂಥದ್ದು ಒಳ್ಳೆಯದು ಅನ್ನುವಂಥದ್ದನ್ನು ನೀತಿಯನ್ನು, ರಾಜನೀತಿಯನ್ನು ತೋರಿಸುತ್ತಾ ಈ ರೀತಿ ಮಾಡಿದ್ದಾನೆ. ಈ ರೀತಿ ಮಾಡುವಾಗ ಕೃಷ್ಣ ಬಲರಾಮರಿಗೆ ತೊಂದರೆ ಇಲ್ಲ, ಯಾಕಂದರೆ ಅವರೇ ಸಾಕಾಗ್ತದೆ, ಅವರಿಗೆ ಅವರ ಸೈನ್ಯವೇ ಬೇಕಂತ ಇರೋದಿಲ್ಲ. ಆದರೆ ಬಾಕಿದ್ದವರಿಗೆ ಮಾತ್ರ ಸೈನ್ಯ ಬೇಕಾಗ್ತದೆ. ಆದರೂ ಕೂಡ ಇದರ ಒಟ್ಟರ್ಥ ಏನಂತ ಹೇಳಿದರೆ, ದೊಡ್ಡ ಸೈನ್ಯ ಹಿಡ್ಕೊಂಡು ಯಾರಾದರೂ ಆಕ್ರಮಣ ಮಾಡಿದರೆ ಹೇಗಾದರೂ ಮಾಡಿ ಒಂದು ಸಲ ತಪ್ಪಿಸಿಕೊಳ್ಳಬೇಕು ಆಕ್ರಮಣದಿಂದ. ಒಪ್ಪಂದವೋ ಸಂಧಿಯೋ ಏನೋ ಒಂದು ಮಾಡಿಬಿಟ್ಟು ಒಂದು ಸಲಕ್ಕೆ ಆಕ್ರಮಣವನ್ನು ತಪ್ಪಿಸಿಕೊಳ್ಳಬೇಕು ಅನ್ನುವಂಥದ್ದು. ಸರ್ವ ವಿಷಯದಲ್ಲಿಯೂ ಪೂರ್ಣ ಸ್ವರೂಪ ಶಕ್ತಿಯುಳ್ಳ ಕೃಷ್ಣ ಭಗವಂತ ತನ್ನ ಸೈನ್ಯದ ರಕ್ಷಣೆಗಾಗಿ ಸರ್ವಪೂರ್ಣಾತ್ಮ ಶಕ್ತಿ ಸ್ವಸೇನಾಯ ತನ್ನ ಸೈನ್ಯದ ಗುಪ್ತಿಯೈ ಅಂತೇಳಿದರೆ ಇದು ಸ್ಪೆಷಲ್ ಶಬ್ದ ಸಂಸ್ಕೃತದಲ್ಲಿ. ಗುಪ್ತ ಅಂದರೆ ಕನ್ನಡದ್ದು ಪ್ರೈವೇಟ್ಲಿ ಅಥವಾ ರಹಸ್ಯವಾಗಿ ಆ ಅರ್ಥ ಅಲ್ಲ. ಗುಪ್ತಿಯೈ ಅಂದರೆ ರಕ್ಷಣೆಗಾಗಿ. ಗುಪ್ತಿ ಅಂದರೆ ರಕ್ಷಣೆಗಾಗಿ ಅಂತೇಳಿದರೆ ಗುಪ್ತಿಯೈ. ಸೊ ಗುಪ್ತಿಯೈ ಏನಂತೇಳಿದರೆ ದೂರಾತ ಯುದ್ಧಂ ದರ್ಶಯಿತ್ವ, ದೂರದಿಂದಲೇ ಬಲಿಷ್ಠ ಸೈನ್ಯವನ್ನು ಬಿಟ್ಟು ದೂರ ಹೋಗಿ ಯುದ್ಧ ಮಾಡುವುದೇ ಸರಿಯಾದ ನೀತಿ ಎಂದು ತೋರಿಸಿ ಪುನಃ ಪಟ್ಟಣವನ್ನು ಸೇರಿ ಎಲ್ಲರ ಆಧಾರಕ್ಕೆ ಪುನಃ ಪುರೀಂ ಪ್ರಾಪ್ಯ ಅಂತೇಳಿದರೆ ಮಥುರಾಪುರಿಯಿಂದ ಪಲಾಯನ ಮಾಡಿಕೊಂಡು ಹೋಗಿ ಗೋಮಂತ ಪರ್ವತಕ್ಕೆ ಹೋಗಿ ಅಲ್ಲಿ ಬಲರಾಮ ತನ್ನ ಮೂರು ಹೆಂಡತಿಯರ ಜೊತೆಗೆ ವಿಹಾರ ಮಾಡುತ್ತಾ ಅಲ್ಲಿ ಏನಾಯಿತು, ಬೆಂಕಿ ಇಡ್ತಾನೆ. ಬೆಂಕಿಯಿಂದ ಪಾರಾಗಿಬಿಟ್ಟು ಅದು ಏನಂತೇಳಿದರೆ ಅಲ್ಲಿ ಹಾರಿದ್ದು, ಅಲ್ಲಿಂದ ಆ ಇಡೀ ಯಾವುದಕ್ಕೆ ಗೋಮಂತ ಪರ್ವತಕ್ಕೆ ಇವರು ಸೈನ್ಯದಿಂದ ಮುತ್ತಿಗೆ ಹಾಕಿದ್ದು, ಅಲ್ಲಿಂದ ಸೈನ್ಯದ ಮಧ್ಯೆ ಹೋಗಿಬಿಟ್ಟು ಅವ್ರನ್ನೆಲ್ಲ ನಾಶ ಮಾಡಿ ಅವರನ್ನು ಓಡಿಸಿದ ನಂತರ ಯಾರು ದಮಘೋಷ ಮಾತ್ರ ಹೇಳ್ತಾನೆ ಕರವೀರಪುರಕ್ಕೆ ಹೋಗುವ ಅಂತ. ಸೊ ಕರವೀರಪುರಕ್ಕೆ ಬಂದಾಗ ಶ್ರೀಗಾಲ ವಾಸುದೇವ ಏರಿ ಬಂದ ಕಾರಣ ಅವನ ತಲೆಯನ್ನೇ ಕತ್ತರಿಸಿ ಅವನ ಮಗನನ್ನು ಅಲ್ಲಿ ಸಿಂಹಾಸನದಲ್ಲಿ ಕೂರಿಸಿ ಆ ನಂತರ ಶ್ರೀಕೃಷ್ಣ ಬಲರಾಮರು ತಮ್ಮ ಮಥುರಾಪುರಿಗೆ ಪುನಃ ಪುರೀಂ ಪ್ರಾಪ್ಯ, ಮಥುರಾಪುರಿಗೆ ಪುನಃ ಬರುತ್ತಾರೆ. ಪ್ರಾಪ್ಯ ಅಂದರೆ ಮಥುರಾಪುರಿಯನ್ನು ಪುನಃ ಹೊಂದಿ ಸಂಪೂಜಿತೋ ಅವಸತ್. ಸಂಪೂಜಿತ ಅಂದರೆ ಎಲ್ಲರಿಂದಲೂ ಕೂಡ ಪೂಜಿಸಲ್ಪಟ್ಟವರಾದರು. ತಮ್ಮ ಸೈನ್ಯದ ಅಂದರೆ ಮಥುರಾಪುರಿಯ ಸೈನ್ಯದ ಒಬ್ಬ ಕೂಡ ಸಾಯಲಿಲ್ಲ. ಸಂಪೂಜಿತೋ ಅವಸತ್ ಅಂದರೆ ಎಲ್ಲರಿಂದಲೂ ಸಂಪೂಜಿತರಾಗಿ, ಅಂದರೆ ಅತ್ಯಂತ ಗೌರವಾನ್ವಿತರಾಗಿ ಎಲ್ಲ ಯಾದವರ ಕಣ್ಮಣಿಯಾಗಿ ಶ್ರೀಕೃಷ್ಣ ಬಲರಾಮರು ಅವಸತ್ ವಾಸ ಮಾಡಿದರು. ಸೊ ಇಲ್ಲಿ ಏನಂತ ಹೇಳಿದರೆ ನೀತಿಂ ಬಲಿಷ್ಠಸ್ಯ ತನ್ನ ಸೇನೆಯ ರಕ್ಷಣೆಗಾಗಿ ಸ್ವಸೇನಾಯಾ ಗುಪ್ತಿಯೈ ಬಲವಾದ ವೈರಿಯನ್ನು ಸೇನೆಯೊಂದಿಗೆ ಎದುರಿಸದೆ ದೂರಕ್ಕೆ ತೆರಳಿ. ಬಲವಾದ ವೈರಿ ಬಲಿಷ್ಠಸ್ಯ ಅವನನ್ನು ಎದುರಿಸದೆ ಅಂದರೆ ಪಲಾಯನ ಮಾಡಿದ್ದು. ವಿಹಾಯ ಸೇನಾಂ ದೂರಕ್ಕೆ ತೆರಳಿ ದೂರಾತ್. ಆಮೇಲೆ ಯುದ್ಧಂ ಅಲ್ಲಿಂದ ಯುದ್ಧ ಮಾಡಬೇಕು. ಎಲ್ಲಿ? ದೂರ ಹೋದ ಮೇಲೆ. ಈಗ ಬಾಕಿ ರಾಜರುಗಳಂತಾದರೆ ಅವರು ದೂರ ಹೋದರೆ ಅವರು ಒಬ್ಬರಿಬ್ಬರಿಂದ ಯುದ್ಧ ಮಾಡಲಿಕ್ಕೆ ಆಗ್ತದಾ, ಸೈನ್ಯ ಬೇಡವಾ ಅನ್ನೋ ಪ್ರಶ್ನೆ ಬರ್ತದೆ. ಕೃಷ್ಣ ಬಲರಾಮರಿಗೆ ಅವರು ಭಗವಂತನೇ ಆದ ಕಾರಣ ಸರಿ. ಸೊ ಅಲ್ಲಿಂದ ಯುದ್ಧ ಮಾಡಬೇಕನ್ನುವಂಥದ್ದು ರಾಜನೀತಿ. ಅದನ್ನು ನಾವು ಈಗ ಲೌಕಿಕದಲ್ಲಿ ಹೇಗೆ ತಿಳ್ಕೊಳ್ಬೋದು ಅಂತೇಳಿದರೆ,
ಒಪ್ಪಂದ ಮಾಡ್ಕೊಳ್ಬೋದು, ಎಗ್ರಿಮೆಂಟ್ ಮಾಡ್ಕೊಳ್ಬೋದು. ಸಂಧಿ ಅಂತ ಹೇಳಿದ್ರೆ ಹೇಗಾದರೂ ಮಾಡಿ ಯುದ್ಧವನ್ನು ತಪ್ಪಿಸುವಂಥದ್ದು ಜಾಣತನ ಅನ್ನುವಂಥ ನೀತಿಯನ್ನು ಭಗವಂತ ತೋರಿಸಿದ್ದು ಅಂತ ಇಟ್ಕೊಳ್ಬೋದು. ಸರ್ವತ್ರ ಪರಿಪೂರ್ಣನಾದ ಸಹಜ ಶಕ್ತಿ ಸಂಪನ್ನನಾದ ಶ್ರೀಕೃಷ್ಣ ಮತ್ತೆ ಮಥುರಾ ಪಟ್ಟಣವನ್ನು ಸೇರಿ ಪುನಃ ಪುರೀಂ ಪ್ರಾಪ್ಯ ಎಲ್ಲರಿಂದ ಪೂಜಿತನಾಗಿ ಸುಪೂಜಿತ ಅಂದರೆ ಸುಷ್ಟುಂ ಪೂಜಿತ, ಒಳ್ಳೆ ರೀತಿಯಲ್ಲಿ ಪೂಜಿತನಾಗಿ ಅವಸತ್ ಅಲ್ಲಿ ನೆಲೆಸಿದರು ಅನ್ನುವಂಥದ್ದು. ಶ್ರೀಕೃಷ್ಣ ಜರಾಸಂಧ ಮಧುರೆಯನ್ನು ಆಕ್ರಮಿಸಿದಾಗ, ಮಥುರಾಪುರಿಯನ್ನು ಆಕ್ರಮಿಸಿದಾಗ ಅಲ್ಲಿಂದ ದೂರಕ್ಕೆ ತೆರಳಿ ಗೋಮಂತಕ್ಕೆ ಆಗಮಿಸಿ ಅವನನ್ನಲ್ಲಿ ಪರಾಭವಗೊಳಿಸಿದ್ದು ರಾಜನೀತಿಯ ಪ್ರದರ್ಶನಕ್ಕಾಗಿ ಅಂತ ಈ ಅಧ್ಯಾಯದ ಪ್ರಾರಂಭದಲ್ಲಿ ಮಧ್ವಾಚಾರ್ಯರು ತಿಳಿಸಿದ್ದನ್ನು ಈಗ ಇದು ಪೂರ್ತಿ ಅಧ್ಯಾಯವನ್ನು ಓದಿದಾಗ ನಮಗೆ ಇದು ಏನಾಯಿತು, ಕರೆಕ್ಟಾಗಿ ಕೃಷ್ಣ ನಮಗೆ ಇದರಲ್ಲಿ ತೋರಿಸಿದ್ದಾನೆ ಅನ್ನುವಂಥದ್ದು ಮನದಟ್ಟಾಯಿತು ಅಂತ. ಅಲ್ಲಿಗೆ ಈ ಅಧ್ಯಾಯವು ಮುಗಿತದೆ. ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಶ್ರೀಗಾಲವಧೋ ನಾಮ ಷೋಡಶೋಧ್ಯಾಯ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.